ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 19ನೇ ಸರ್ಗವನ್ನು ಇವತ್ತು ಶ್ರವಣ ಮಾಡಬೇಕು. 18ನೆಯ ಸರ್ಗ ಈ ಹಿಂದೆ ಸಮಾಪ್ತಗೊಂಡಿತ್ತು. ಅದರಲ್ಲಿ ಕಾವೇರಿ ತೀರದ ರಾಮನಾಥಪುರ ಅನ್ನುವಂಥ ಒಂದು ಅಗ್ರಹಾರ, ಅದನ್ನು ರಾಮ ಆಜ್ಞಾಪೂರ್ವಕವಾಗಿ ದಕ್ಷಿಣ ದೇಶದ ಬ್ರಾಹ್ಮಣರಿಗೆ ದಾನ ಕೊಟ್ಟದ್ದನ್ನು ಮತ್ತು ಕಾಲಾಂತರದಲ್ಲಿ ಅವರಿಗೆ ಬಂದ ತೊಂದರೆಗಳು, ಹನುಮಂತ ಅದನ್ನು ಪರಿಹಾರ ಮಾಡಿದ್ದು, ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ರಾಮನ ದಿನಚರಿಯನ್ನು ಈ 19ನೇ ಸರ್ಗದಲ್ಲಿ ಶ್ರವಣ ಮಾಡಬೇಕು. ಇದು ಈ ದಿನಚರಿಯ ವರ್ಣನೆ ಅಂತಂದು ಏನಿದೆ, ಇದು ಮಹಾಕಾವ್ಯಗಳ ಒಂದು ಲಕ್ಷಣ ಅಂತ ಕಾಣಿಸ್ತದೆ. ಸುಮಧ್ವಿಜಯದಲ್ಲಿಯೂ ಕೂಡ ಆಚಾರ್ಯರು ದಿನಚರಿಯನ್ನು ವರ್ಣನೆ ಮಾಡ್ತಾರೆ. 14 ಅಥವಾ 15ನೇ ಸರ್ಗ ಇದ್ದಿರಬೇಕು ಅಂತ ನನಗೆ ನೆನಪು. ಬೆಳಗಾಗಿ ಎದ್ದು ರಾತ್ರಿ ಮಲಗೋ ತನಕ ಮಧ್ವಾಚಾರ್ಯ ಏನೇನು ಮಾಡಿದ್ರು ಅದರದ್ದೆಲ್ಲ ವರ್ಣನೆ ಇದೆ. ಅದರಂತೆ ಭಾಗವತದಲ್ಲೂ ಕೂಡ ಕೃಷ್ಣನ ದಿನಚರಿ ಬಂದಿತ್ತು. ಇದು ಆನಂದ ರಾಮಾಯಣದಲ್ಲಿ ರಾಮನ ದಿನಚರಿ ಒಮ್ಮೆ ಈಗಾಗಲೇ ಬಂದಿದೆ, ಹಿಂದೆ ಯಾತ್ರಾಕಾಂಡ ಇದ್ದಿರಬೇಕದು. ಈ ರಾಜ್ಯಕಾಂಡದಲ್ಲಿ ಮತ್ತೊಂದು ಬಾರಿ ಅವನ ದಿನಚರಿ ಬಂದಿದೆ. ಆ ಮಹನೀಯರ ದಿನಚರಿ ಏನಿದೆ ಅದು ನಮಗೆ ಮಾದರಿ ಆಗಬೇಕು, ದಾರಿದೀಪ ಆಗಬೇಕು ಅನ್ನುವಂಥದ್ದು ಅದರ ವರ್ಣನೆಯ ಉದ್ದೇಶ. ಆ ಗುರುಗಳು ಹೇಳಿದರು, ರಾಮನ ದಿನಚರಿ ಏನಿದೆ ಅದನ್ನು ಇವತ್ತು ನಿನಗೆ ನಾನು ವರ್ಣನೆ ಮಾಡಿ ಹೇಳುವನಿದ್ದೇನೆ. ಆ ದಿನಚರಿ ಯಾತಕ್ಕಾಗಿ ಆತ ಮಾಡಿದ ಮತ್ತು ಅದನ್ನು ನಾವು ವರ್ಣನೆ ಮಾಡೋದು ಯಾತಕ್ಕಾಗಿ ಅಂದರೆ ಲೋಕಾನ್ಹಿ ಶಿಕ್ಷಿತುಂ, ಜನರಿಗೆ ಅದನ್ನು ಶಿಕ್ಷಣ ಮಾಡೋದಕ್ಕಾಗಿ ಅದರ ವರ್ಣನೆ. ಬೆಳಗಿನ ಹೊತ್ತು ಆತ ಗೀತೈರ್ಬೋಧಿತ ರಘುನಂದನ, ಗಾಯಕರು, ವಂದಿಮಾಗದರು, ಆತನ ಸ್ತುತಿಪಾಠಕರು, ಅವರು ಬೆಳಗಾಗಿ ಎದ್ದು ಪ್ರಾತಃ ಕಾಲದಲ್ಲಿ ಅವನ ಗುಣಗಣಗಳನ್ನು ವರ್ಣನೆ ಮಾಡ್ತಿದ್ರು ಮತ್ತು ನವವಾದ್ಯಗಳನ್ನು ಬಳಗಿಸ್ತಾ ಇದ್ರು. ಅದನ್ನೆಲ್ಲ ಸುಖಪೂರ್ವಕವಾಗಿ ಕರ್ಣಕ್ಕೆ ಆನಂದಕರವಾಗಿ ಇರುವಂತೆ ಆತ ಸೀತೆಯ ಜೊತೆಗೂಡಿಯೇ ಕೇಳ್ತಿದ್ದ. ಕೇಳಿ ಅಲ್ಲಿಂದ ಆತ ಹೇಳ್ತಿದ್ದ, ಅಥೋ ಧ್ಯಾತ್ವಾ ಶಿವಂ ದೇವೀಂ ಗುರುಂ ದಶರಥಂ ಸುರಾನ್. ಭಗವಂತನನ್ನ ಮೊದಲು ಸ್ಮರಣೆ ಮಾಡ್ಕೊಳ್ತಿದ್ದ. ದೇವಿಯಾದಂಥ ಲಕ್ಷ್ಮೀ ದೇವಿಯನ್ನ, ಗುರುವಾದಂಥ ವಸಿಷ್ಠ, ತಂದೆಯಾದಂಥ ದಶರಥ, ತಾಯಂದಿರು, ದೇವತೆಗಳು, ಪುಣ್ಯತೀರ್ಥಗಳು, ಮಾತೃನ್ ದೇವಾಯತನಾನೇ, ದೇವತಾಯತನಾನೇ, ಈ ಕ್ಷೇತ್ರದ ಸುಪ್ರಸಿದ್ಧ ದೇವಾಲಯಗಳೇನಿರ್ತವೆ, ಅಯೋಧ್ಯ, ಮಥುರಾ, ಮಾಯಾ ಅಂತ ಹೀಗೆಲ್ಲ ಹೇಳ್ತೇವೆ. ಹಾಗೆ ಪುಣ್ಯಕ್ಷೇತ್ರಗಳನ್ನು, ಪುಣ್ಯ ದೇವಾಲಯಗಳನ್ನು ಮತ್ತು ನಮ್ಮ ಕುಲದೈವವನ್ನು ಇದನ್ನೆಲ್ಲವೂ ಕೂಡ ಮನುಷ್ಯ ಸ್ಮರಣೆ ಮಾಡ್ಕೊಳ್ಬೇಕು. ಅದು ಪದ್ಧತಿ. ಅದರಂತೆ ಆತ ಮಾಡ್ತಿದ್ದ. ನಾನಾ ಕ್ಷೇತ್ರಗಳನ್ನು, ಅರಣ್ಯಗಳನ್ನು, ಪರ್ವತಗಳನ್ನು, ಸಾಗರಗಳನ್ನು ಮತ್ತು ನದಗಳನ್ನು, ನದಿಗಳನ್ನು, ಇವೆಲ್ಲವನ್ನು ಆತ ಸ್ಮರಣೆ ಮಾಡ್ಕೊಳ್ತಿದ್ದ. ಉಡುಪಿಯ ಅಷ್ಟಮಠದಲ್ಲಿ ಒಬ್ಬ ಸ್ವಾಮಿಗಳು ರಾಜರಾಜೇಶ್ವರ ತೀರ್ಥರು ಅಂತ, ಅವರು ರಚನೆ ಮಾಡಿದ ಮಂಗಳಾಷ್ಟಕ, ಇದನ್ನು ಪಠನೆ ಮಾಡೋದು ಬಳಕೆಯಲ್ಲಿದೆ. ಬೆಳಗಾಗಿ ಎದ್ದ ಕೂಡಲೇ ಗುರುಕುಲಗಳಲ್ಲಿ ಆ ಪದ್ಧತಿ ಇರ್ತದೆ, ಉಳಿದವರು ಮಾಡಬೇಕು. ಸುಮಾರು ಒಂದು 10-15 ನಿಮಿಷದ ಮಂಗಳಾಷ್ಟಕ ಅದು. ಆ ಮಂಗಳಾಷ್ಟಕದಲ್ಲಿ 10-15 ನಿಮಿಷದ ಮಂಗಳಾಷ್ಟಕದಲ್ಲಿ ಸುಮಾರು ಮುಕ್ಕಾಲು ಭಾಗ ಮಂಗಳಾಷ್ಟಕ ಮುಗಿದ ಮೇಲೆ ಪಂಚಾಂಗಮ ಅವಧಾರಯ ಅಂತ ಹೇಳ್ತಾರೆ. ಆವತ್ತಿನ ದಿವಸ ಪಂಚಾಂಗ ಓದಬೇಕು ಒಬ್ಬ ವಿದ್ಯಾರ್ಥಿ. ಆವತ್ತಿನ ಯೋಗ, ತಿಥಿ, ಕರ್ಣ, ನಕ್ಷತ್ರ ಸಮೇತ ಎಲ್ಲ ಪಂಚಾಂಗ ಓದಬೇಕು. ಇದು ಬೆಳಗಿನ ಹೊತ್ತಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ನಾನ ಮಾಡೋದಕ್ಕಿಂತ ಮೊದಲೇ ಆಗಿರ್ತದೆ. ಹಾಗಾಗಿ ಕರ್ಣ, ತಿಥಿ ಮೊದಲಾದವುಗಳು ಅವರ ಕಿವಿಗೆ ಬಂದು ಬಿದ್ದಿರ್ತದೆ. ಮುಂದೆ ಅವ್ರು ಸ್ನಾನ ಮಾಡಿ ತಮ್ಮ ಆನ್ನಿಕ ಮಾಡ್ಕೊಳ್ಳಿಕ್ಕೆ ಅದೆಲ್ಲ ಅನುಕೂಲ ಆಗ್ತದೆ. ಮುಂದೆ ಅವನು ಪಂಚಾಂಗ ಪಠನೆ ಮಾಡ್ತಾನೆ. ಪಂಚಾಂಗದ ಶ್ರವಣ ಮತ್ತು ಮಂಗಲಾಷ್ಟಕ ಅದೆಲ್ಲ ಅಲ್ಲಿಗೆ ಮುಗಿತದೆ. ಸಮದ್ಭುತಂ ಬಾಲಕ ಮಂಬುಜ ಕ್ಷಣಂ ಅಂತ ಕೃಷ್ಣನ ಸ್ತೋತ್ರದೊಂದಿಗೆ ಮಂಗಳಾಚರಣೆ ಪ್ರಾರಂಭ ಆಗ್ತದೆ. ಕಾರಾಗೃಹದಲ್ಲಿ ದೇವಕಿ ವಸುದೇವರಿಗೆ ಕೃಷ್ಣ ಯಾವ ರೀತಿಯಾಗಿ ಜನ್ಮ ತಾಳಿದ, ಹೇಗೆ ದರ್ಶನ ಕೊಟ್ಟ, ಅದ್ಭುತವಾದ ದರ್ಶನ. ಒಂದು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡೇ ಆತ ಹುಟ್ಟಿದ ಅಂತ ಹೀಗಲ್ಲಿದೆ. ಆಮೇಲೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಶ್ಲೋಕ ಇದೆಯಲ್ಲ, ಪ್ರಸಿದ್ಧವಾದ ಶ್ಲೋಕ ಅದು. ಭಗವಂತನ ಪರಿವಾರ, ಲಕ್ಷ್ಮೀ ಆತನ ಪತ್ನಿ, ಬ್ರಹ್ಮ ಆತನ ಮಗ, ಮೊಮ್ಮಗ ಇತ್ಯಾದಿಗಳ ವರ್ಣನೆ ಇದೆ. ನದಿಗಳು, ನದಗಳು, ಮಾಂಧಾತ ಹುಷೋಂಬರೀಶ್ವರರು, ರಾಜಾಪುಸುರು ಹೈಹಯ, ಇವೆಲ್ಲ ಶ್ಲೋಕಗಳು ಅಲ್ಲಿದೆ. ರಾಜರಾಜೇಶ್ವರಿನ ಆಖ್ಯಾತಂ ಅಭೀಷ್ಟಪ್ರದಂ ಸರ್ವಾಶುಭಧ್ವಂಸನಂ ಅಂತ ಮಂಗಳಾಷ್ಟಕದ ಒಂದು ಶ್ಲೋಕ. ರಾಜರಾಜೇಶ್ವರ ತೀರ್ಥರು ಅನ್ನೋರು ಇದನ್ನು ಮಾಡಿದ್ದಾರೆ. ಭಜತಾಂ ಅಭೀಷ್ಟ ಫಲದಂ ಸರ್ವಾಶುಭಧ್ವಂಸನಂ, ಬೆಳಗಾಗಿ ಎದ್ದು ಆ ಎಲ್ಲ ಪುಣ್ಯ ಸಂಗತಿಗಳನ್ನ, ಪುಣ್ಯಕರವಾದಂಥ
ವ್ಯಕ್ತಿಗಳು, ಕ್ಷೇತ್ರಗಳು, ನದಿಗಳು, ಪರ್ವತಗಳನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ವಿಂಧ್ಯ, ಹಿಮವಾನ್ ಮೊದಲಾದ ಪರ್ವತಗಳು ಇದನ್ನೆಲ್ಲ ಮಾಡಿಕೊಂಡು ಅದು ಪುಣ್ಯದಾಯಕ ಅನ್ನೋ ಕಾರಣಕ್ಕಾಗಿ ಅದನ್ನು ನೆನಪು ಮಾಡ್ಕೊಳ್ಬೇಕು. ಈ ಹಿಂದೆ ಭಾಗವತದಲ್ಲಿ ನಾವು ಶ್ರವಣ ಮಾಡುವಾಗ ಭಾಗವತದ 10ನೇ ಸ್ಕಂದದ 70ನೇ ಸರ್ಗದಲ್ಲಿ ಕೃಷ್ಣನ ದಿನಚರಿಯನ್ನು ಕೂಡ ಶ್ರವಣ ಮಾಡಿದ್ವಿ. ಹಾಗಾಗಿ ಅದನ್ನು ಇಲ್ಲಿ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ. ಆದರೆ ರಾಮನ ದಿನಚರಿಗೂ ಕೃಷ್ಣನ ದಿನಚರಿಗೂ ಕೆಲವು ಹೋಲಿಕೆ ಇದೆ. ಈ ದಿನಚರಿಯನ್ನು ಶ್ರವಣ ಮಾಡೋದು ಯಾತಕ್ಕೆ ಅಂತ ನಾವು ಈಗಾಗಲೇ ಹೇಳಿದ ಅದು ಲೋಕದ ಶಿಕ್ಷೆಗಾಗಿ. ಈ ದಿನಚರಿ ಏನಿದೆ, ರಾಮನ ದಿನಚರಿ ಮತ್ತು ಕೃಷ್ಣನ ದಿನಚರಿ, ಇದರಲ್ಲಿ ನವರಸಗಳಿವೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಕ್ತಿ ಅನ್ನುವಂಥ ಎಲ್ಲ ರಸಗಳು ಇವೆ. ಹಾಗಾಗಿ ಇದು ಬಹಳ ರೋಚಕವಾದಂತಹ ದಿನಚರಿ ಇದೆ. ಪ್ರಣಮಂತೀಂ ಸಮುತ್ಥಾಪ್ಯ ಧೃತ್ವಾ ಸೀತಾಕರಂ ಮುಹುಹು. ಅವಳು ಮೊದಲು ತಾನೆದ್ದು ಆತನಿಗೆ ನಮಸ್ಕಾರ ಮಾಡಿದ್ಲು. ಈತ ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಿದ. ಸ್ತ್ರೀಯರ ದಿನಚರಿಯ ಮೇಲೆ ಹೇಳುವಾಗ ಪತಿಯಕ್ಕಿಂತ ಪತಿ ಮಲಗಿದ ಮೇಲೆ ಮಲಗಬೇಕು, ಆತ ಹೇಳೋದಕ್ಕಿಂತ ಮೊದಲೇ ಹೇಳಬೇಕು ಅಂತೆಲ್ಲ ವರ್ಣನೆ ಬರ್ತದೆ. ಇದನ್ನು ಗಮನಿಸಬೇಕು. ಧೃತ್ವಾ ಸೀತಾಕರಂ ಮುಹುಹು, ಸೀತೆಯ ಕೈ ಹಿಡ್ಕೊಂಡೆ ಆತ ಕೆಳಗಿಳದ. ಅವು ಕೆಲವು ತೀರಾ ಸಣ್ಣ ಸಂಗತಿ ಇರ್ಬೋದು, ಅವು ಮಾದರಿ ಆಗಬೇಕಷ್ಟೇ ವ್ಯಕ್ತಿಗಳಿಗೆ. ಮಂಚಕಾದವತೀದ್ಯಾಥ ದಾಸೀರಿ ಪರಿವೇಷ್ಟಿತ. ಆತ ಅವರಿಬ್ಬರು ಗಂಡ ಹೆಂಡಂದ್ರೆ ಕೆಳಗೆ ಇಳಿತಿದ್ದಂತೆ ದಾಸಿಯರು ಅವನ ಎದುರಿಗೆ ಬಂದು ನಿಲ್ತಿದ್ರು. ಮುಂದೆ ಯಾವ ಕೆಲಸಕ್ಕಾಗಿ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಎದುರಿಗೆ ಅವರು ಬಂದು ನಿಲ್ತಿದ್ರು. ಅಂತ ವೈಭವ ಇತ್ತು ಆತನದ್ದು. 70ನೇ ಅಧ್ಯಾಯದಲ್ಲಿ, ಭಾಗವತದ ದಶಮಸ್ಕಂದದ 70ನೇ ಅಧ್ಯಾಯದಲ್ಲಿ ಹೀಗೆ ನಾವು ಹಿಂದೆ ಶ್ರವಣ ಮಾಡಿದ್ವಿ. ಅದನ್ನು ನೆನಪು ಮಾಡ್ಕೊಳ್ತಾದ್ರೆ ಆ ಮೊದಲನೇ ಶ್ಲೋಕ ಹೀಗೆ: ಅಥ ಉಷಸಿ ಉಪವೃತ್ತಾಯಾಂ ಕುಕ್ಕುಟಾನ್ ಪೂಜತೋ ಅಶಪನ್ ಗೃಹೀತಕಂಠ್ಯ ಪತಿಭಿಹಿ ಮಾಧವ್ಯೋ ವಿರಹಾತುರಾಹ. ಇಲ್ಲಿ ರಾಮನ ಜೊತೆಗೆ ಸೀತೆ ಒಬ್ಬಳೇ ಇದ್ಲು. ಅಲ್ಲಿ ಕೃಷ್ಣ 16,108 ಜನ ಸ್ತ್ರೀಯರ ಜೊತೆಗೆ ಅಷ್ಟು ರೂಪಗಳನ್ನು ತಾಳಿ ಅವರವರ ಅರಮನೆಯಲ್ಲಿರ್ತಿದ್ದ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೋಳಿ ಕೂಗ್ತಿತ್ತಲ್ಲ, ಆ ಕೋಳಿಗಳಿಗೆ ಅವರು ಶಾಪ ಹಾಕ್ತಿದ್ರು, ಹಿಡಿಶಾಪ ಹಾಕ್ತಿದ್ರು. ಕೃಷ್ಣನನ್ನ ಅಗಲಿ ನಾವು ಹೇಳ್ಬೇಕಾಗ್ತದಲ್ಲ, ಕೃಷ್ಣ ನಮ್ಮನ್ನು ಬಿಟ್ಟು ಹೇಳ್ತಾನಲ್ಲ ಅಂತ ಕೋಪದಿಂದ ಅವರು ಕೋಳಿಗಳಿಗೆ ಶಾಪ ಹಾಕ್ತಿದ್ರು ಅಂತಿದೆ. ಪಕ್ಷಿಗಳು ತಮ್ಮ ಕಲರವದೊಂದಿಗೆ ಆ ಕೃಷ್ಣನನ್ನ ಏಳಿಸ್ತಾ ಇದ್ದವು. ಕಾಯತ್ಸು ಅರಿಶ್ವಲ್ ನಿದ್ರಾಣಿ ಮಂದಾರ ವನವಾಯುಭಿ. ಮಂದಾರ, ಪಾರಿಜಾತ ಮೊದಲಾದಂತಹ ಪುಣ್ಯಕರವಾದಂತಹ ವೃಕ್ಷಗಳ ಸುಗಂಧ ಅಲ್ಲಿ ಬೀಸ್ತಾ ಇತ್ತು. ಅದನ್ನೆಲ್ಲ ಆತ ಕೇಳಿಸಿಕೊಂಡ. ಮುಹೂರ್ತಂ ತಂತು ವೈದರ್ಭಿ ನಾಮೃಷ್ಯ ಗತಿಶೋಭನಂ ಪರಿರಂಭಣ ವಿಶ್ಲೇಷಾರ್ಥಿಯ ಭಾಸಂತರಂ ಗತ. ವೈದರ್ಭಿ ರುಕ್ಮಿಣಿಗೂ ಕೂಡ ಆ ಬ್ರಾಹ್ಮಿ ಮುಹೂರ್ತ, ಪುಣ್ಯಕರವಾದಂಥ ಮುಹೂರ್ತ ಏನಿದೆ ಅದು ಅವಳಿಗೆ ಸಹನ ಆಗಲಿಲ್ಲ ಅಂತ. ಕೃಷ್ಣನಿಂದ ವಿಯೋಗ ಆಗ್ತದಲ್ಲ ಅಂತ ಅವಳಿಗೂ ಕೂಡ ಸಂಕಟ. ಹೀಗೆ ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ, ಬೆಳಗಿನ ಹೊತ್ತಿನಲ್ಲಿ ಆ ಮಾಧವ ಎದ್ದು ದಗ್ಧವು ಪ್ರಸನ್ನಕರಣ ಆತ್ಮಾನಂ ತಮಸಃಪರಂ. ಅಜ್ಞಾನವನ್ನು ಕತ್ತಲನ್ನು ಮೀರಿದಂತಹ ತನ್ನದೇ ಆದ ಸ್ವರೂಪ ಏನಿದೆ ಅದನ್ನ ಆತ ಚಿಂತನೆ ಮಾಡಿದ. ಪ್ರಸನ್ನಕರಣ, ಆ ಹಗಲು ಹೊತ್ತಿನಲ್ಲಿ ಯಾವುದೇ ಸಂಸಾರದ ಜಂಜಡ ಸಂಕಟ ಇರೋದಿಲ್ಲ. ಅದಕ್ಕಾಗಿ ಮನುಷ್ಯನ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಆತನ ಮನಸ್ಸು, ಆತ್ಮ ಇದೆಲ್ಲವೂ ಪ್ರಸನ್ನವಾಗಿರ್ತದೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ದೇವರ ಧ್ಯಾನ ಮಾಡಬೇಕು. ದೇವರ ಧ್ಯಾನ ಮಾಡ್ತಾನೆ ಹೇಳ್ಬೇಕು. ಹೀಗೆ ಕೃಷ್ಣ ಎದ್ದ ಅಂತನ್ನುವಂಥ ವರ್ಣನೆ ಅಲ್ಲಿದೆ. ಬಹಿಷ್ಕಕ್ಷಾಂ ಶನೇರ್ಗತ್ವ ಸಂಪಾದ್ಯ ಅವಶ್ಯಕಂ ಪ್ರಭು. ತಾನು ಸೀತೆಯ ಜೊತೆಗೆ ಮಲಗಿದ್ದಂಥ ಕೋಣೆ ಏನಿತ್ತು ಅದನ್ನು ಕೋಣೆಯನ್ನು ದಾಟಿ ರಾಮ ಹೊರಗೆ ಬಂದ. ಬೆಳಗಿನ ಹೊತ್ತಿನಲ್ಲಿ ಮಾಡಬೇಕಂತ ಕೆಲಸಗಳನ್ನೆಲ್ಲ ಮಾಡಿದ. ಯಯೌ ಪುನಸ್ತ ದಾಸೀಭಿ ಕ್ರೀಡಾಶಾಲಾಂ ರಘುತ್ತಮ. ಹೊರಗಿನ ಮನೆಗೆ ಬಂದ. ಶೌಚ, ದಂತಧಾವನ ಇತ್ಯಾದಿಗಳನ್ನು ಮಾಡಿದ. ಮುಂದೆ ಸ್ನಾನವನ್ನು ಮಾಡಿದ. ಕದಾ ಗೇಹೆ ಸರೈವಾಂವ ಅಕರೋತ್. ಸರಿಯು ನದಿಗೆ ನಿತ್ಯ ಹೋಗ್ತಿದ್ದ ಅಂತಿಲ್ಲ. ಕೆಲವು ಬಾರಿ ಸರಿಯು ನದಿಗೆ ಹೋಗ್ತಿದ್ದ, ಕೆಲವು ಬಾರಿ ಮನೆಯಲ್ಲೇ ಸ್ನಾನ ಮಾಡ್ತಿದ್ದ. ಹೀಗೆ ಪ್ರತಿನಿತ್ಯದ ಸ್ನಾನದ ಕರ್ಮವನ್ನು ಆತ ಸಮಾಪ್ತಿ ಮಾಡ್ತಿದ್ದ. ಸರಿಯು ನದಿಗೆ ಹೋಗುವಾಗ ಆತನ ವೈಭವ ಹೇಗಿರ್ತಿತ್ತು? ಪಲ್ಲಕ್ಕಿಯನ್ನೇರಿ ಸುತ್ತಲೂ ಬ್ರಾಹ್ಮಣರು ಕೂಡ
ತಮ್ಮ ತಮ್ಮ ವಾಹನಗಳನ್ನು ಏರಿಕೊಂಡು ಆತನಿಗೆ ಬೆಂಗಾವಲಾಗಿ ಆ ಸರಿಯೂ ನದಿ ಕಡೆ ಪ್ರಯಾಣ ಮಾಡ್ತಿದ್ರು. ಯಾನ ಮುಕ್ತ ತಟೆಯ ಪ್ರಭು ಆ ಸರಿಯೂ ನದಿ ತೀರದಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸ್ತಿದ್ದ. ಮುಂದೆ ಕಾಲ್ನಡಿಗೆಯಿಂದ ಸರಿಯೂ ನದಿಯ ತನಕ ಹೋಗಿ ಅದಕ್ಕೆ ನಮಸ್ಕಾರ ಮಾಡಿ ಆ ಸರಿಯೂ ನದಿಯ ಎದುರಿಗೆ ನಿಂತ್ಕೊಂಡು ಅಲ್ಲಿ ನಾರಿಕೇಲಂ ಸದಕ್ಷಿಣಂ ಆ ನದಿಗೆ ದಕ್ಷಿಣ ಸಮೇತವಾಗಿ ತೆಂಗಿನಕಾಯಿಯನ್ನು ಅರ್ಪಣೆ ಮಾಡ್ತಿದ್ದ. ಸತಾಂಬೂಲಂ ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡಿ ವಿಧಿಪೂರ್ವಕವಾಗಿ ಸ್ನಾನ ಮಾಡ್ತಿದ್ದ. ಆತ ಸ್ನಾನ ಮಾಡುವಾಗ ಸುತ್ತಲಿದ್ದಂಥ ಬ್ರಾಹ್ಮಣರು ಇವರೆಲ್ಲ ಏನಿರ್ತಿದ್ರು ಆತನ ಜೊತೆಗೆ ಬಂದವರು ಬ್ರಹ್ಮಘೋಷವನ್ನು ಮಾಡ್ತಿದ್ರು. ಅಘಮರ್ಷಣ ಸೂಕ್ತ ಇತ್ಯಾದಿಗಳನ್ನು ಅವರು ಪಠಣ ಮಾಡ್ತಿದ್ರು. ಸ್ನಾನ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ವಿಧಾನ ಇದೆ. ಆ ವಿಧಾನ ಪ್ರಕಾರ ಸ್ನಾನ ಮಾಡಲಿಕ್ಕೆ ದೊಡ್ಡ ಸಮಯನೇ ಬೇಕಾಗ್ತದೆ. ಆಮೇಲಿನ ಪೂಜೆ ಸಂಧ್ಯಾವನ್ನು ಇದು ಆ ಕಡೆ ಇರಲಿ, ಸ್ನಾನ ಮಾಡಲಿಕ್ಕೆ ಊಟ ವಸ್ತ್ರಗಳನ್ನು ಮೊದಲು ಕಳಿಸಿ ಅದನ್ನೆಲ್ಲ ಒದ್ದೆ ಮಾಡಿಕೊಂಡು ಅದನ್ನು ಉಟ್ಕೊಂಡು ನಮ್ಮ ಎದುರಿಗಿರುವಂಥ ನದಿಗೆ ನಮಸ್ಕಾರ ಮಾಡಿ, ಗಂಗಾ ನದಿಗೆ ನಮಸ್ಕಾರ ಮಾಡಿ, ಉದ್ಧತಾಚಿ ವರಾಹೇಣ ಅಂತ ಆ ಸದಾಚಾರ ಸ್ಮೃತಿಯಲ್ಲೆಲ್ಲ ಅದರ ವರ್ಣನೆ ಮಾಡ್ತಾರೆ. ನಮ್ಮ ಎದುರಿಗೆ ಒಂದಿಷ್ಟು ಮಣ್ಣನ್ನು, ನಮ್ಮ ಜೊತೆಗೆ ಒಂದಿಷ್ಟು ಮಣ್ಣನ್ನು ತೆಗೆದುಕೊಂಡು ಹೋಗಿರಬೇಕು. ಆ ಮಣ್ಣನ್ನು 3 ಭಾಗ ಮಾಡಿ ಅದನ್ನೆಲ್ಲ ಮೈಗೆ ಹಚ್ಕೊಂಡು ಮೊದಲೊಂದು ಬಾರಿ ಸ್ನಾನ ಮಾಡಬೇಕು. ಮೊದಲೊಂದು ಬಾರಿ ಸ್ನಾನ ಮಾಡಿ ಮತ್ತೊಮ್ಮೆ ಮುಳುಗಿ ಮತ್ತೊಮ್ಮೆ ಎದ್ದು ಪಿತೃಗಳಿಗೆ ಇತ್ಯಾದಿ ತರ್ಪಣ ಕೊಡಬೇಕು. ಅಲ್ಲಿ ಹೊರಗಿನ ಜಲಾಶಯದಲ್ಲಿ ಸ್ನಾನ ಮಾಡಿದಾಗ ತರ್ಪಣ ಕೊಡೋದು ಒಂದು ಪದ್ಧತಿ. ಮನೆಯೊಳಗಿನ ಸ್ನಾನ ನಾವು ಮಾಡಿದಾಗ ಆ ತರ್ಪಣ ಇಲ್ಲ. ನಮ್ಮ ನಿತ್ಯ ಕರ್ಮದ ಅಂಗವಾಗಿ ಬ್ರಹ್ಮಯಜ್ಞ ಮಾಡೋದೇನಿದೆ ಅದು ಇದ್ದೇ ಇದೆ. ಜಲಾಶಯದಲ್ಲಿ ಸ್ನಾನ ಮಾಡಿದಾಗ, ಹೊರಗಡೆ ಸ್ನಾನ ಮಾಡಿದಾಗ ಇರುವಂಥ ಪದ್ಧತಿನೇ ಅದು ಪ್ರತ್ಯೇಕವಾದದ್ದು. ಸ್ನಾನ ಅದು ನಾನಾ ರೀತಿಯಾದಂಥ ಸ್ನಾನ ಇದೆ. 5 ವಿಧವಾದ ಸ್ನಾನ ಅಂತ ಹೇಳ್ತಾರೆ. ಸ್ನಾನದ ಬಗ್ಗೆನೇ ವಿಶೇಷವಾಗಿ ನೋಡುವಾಗ ಅದನ್ನು ನಾವು ಗಮನಿಸಬಹುದು. ತತಃ ಪ್ರಾತಃ ಸಂಧ್ಯಾಂ ತತಃ ಕೃತ್ವ ಬ್ರಹ್ಮಯಜ್ಞಂ ವಿಧಾಯಕ. ಮುಂದೆ ಆತ ಏನು ಮಾಡಿದ, ಪ್ರಾತಃ ಕಾಲದ ಸಂಧ್ಯಾವಂದನೆಯನ್ನು ಮಾಡಿದ. ಅದೇ ತೀರದಲ್ಲೇ, ಆ ಸರಿಯೂ ನದಿಯ ತೀರದಲ್ಲೇ, ಸರಿಯೂ ನದಿಯ ತೀರದಲ್ಲೇ ಪ್ರಾತಃ ಸಂಧ್ಯಾವಂದನವನ್ನು ಮಾಡಿ ಮುಂದೆ ಆತ ಸಂಧ್ಯಾವಂದನ ಆದ ಬಳಿಕ ಬ್ರಹ್ಮಯಜ್ಞ ಮಾಡಿದ ಅಂತ ವರ್ಣನೆ. ಇಲ್ಲಿ ಬ್ರಹ್ಮಯಜ್ಞ ಮಾಡಿದ ಅನ್ನುವಂಥ ವರ್ಣನೆ ಏನಿದೆ, ಇದರ ವರ್ಣನೆಯನ್ನ ಸ್ವಲ್ಪ ಕೃಷ್ಣ ಯಾವ ರೀತಿಯಾಗಿ ಪ್ರಾತಃ ಸಂಧ್ಯಾವಂದನೆ ಮಾಡಿದ, ಬ್ರಹ್ಮಯಜ್ಞ ಮಾಡಿದ, ಮತ್ತೆ ರಾಮ ಯಾವ ರೀತಿಯಾಗಿ ಮಾಡಿದ ಅಂತ ಅನ್ನೋದನ್ನೆಲ್ಲ ಸ್ವಲ್ಪ ನಾವು ಇಲ್ಲಿ ಗಮನಿಸಬೇಕು. ಬ್ರಹ್ಮಯಜ್ಞಕ್ಕೆ ಕಾಲ ಯಾವುದು? ನಾವೆಲ್ಲ ಸಾಮಾನ್ಯವಾಗಿ ಈಗ ಸ್ನಾನ ಆದ ಬಳಿಕ ಸಂಧ್ಯಾವಂದನೆ ಮಾಡಿ ದೇವ್ರ ಪೂಜೆ ಮಾಡಿ ನೈವೇದ್ಯಾದಿಗಳನ್ನೆಲ್ಲ ಮುಗಿಸಿ ಮಂಗಳಾರತಿ ವೈಶ್ವದೇವ ಇತ್ಯಾದಿಗಳನ್ನು ಮುಗಿಸಿ ಕೊನೆಗೆ ಬ್ರಹ್ಮಯಜ್ಞ ಮಾಡ್ತೇವೆ. ಅದೊಂದು ಪದ್ಧತಿ ಇದೆ. ಇದು ನೋಡಿ, ಪ್ರಾತಃ ಸಂಧ್ಯಾಂ ತತಃ ಕೃತ್ವ ಬ್ರಹ್ಮಯಜ್ಞಂ ವಿಧಾಯಕ. ಸಂಧ್ಯಾವಂದನ ಆದ ಕೂಡಲೇ ಬ್ರಹ್ಮಯಜ್ಞ ಮಾಡಬೇಕು, ಇದೊಂದು ಪದ್ಧತಿ. ಇದು ಯಾವ ಪದ್ಧತಿನ ಕಡ್ಡಾಯ ಅಂತ ನಾನು ಹೇಳಲಿಕ್ಕೆ ಹೊರಟಿರಲಿಲ್ಲ. ರಾಮ ಏನು ಮಾಡಿದ, ಕೃಷ್ಣ ಏನು ಮಾಡಿದ, ಮತ್ತು ಋಗ್ವೇದಿಗಳು ಕೆಲವರು ಋಗ್ವೇದಿಗಳ ಆಚರಣೆ ಕೆಲವು ಬೇರೆ, ಯಜುರ್ವೇದಿಗಳ ಆಚರಣೆ ಕೆಲವು ಬೇರೆ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಹೇಗೆ ಮಾಡಬೇಕು? ಸದಾಚಾರ ಸ್ಮೃತಿ ಮಧ್ವಾಚಾರ್ಯರ ಗ್ರಂಥ ಇದು. ಬೇರೆ ಬೇರೆ ಸ್ಮೃತಿಗಳನ್ನು ಎಲ್ಲವನ್ನು ಸಂಗ್ರಹ ಮಾಡಿ ಮತ್ತು ತಮ್ಮ ದಿವ್ಯ ದೃಷ್ಟಿಗೋಚರವಾದಂಥ ಸಂಗತಿಗಳನ್ನು ಸಂಗ್ರಹ ಮಾಡಿ ಅವರು ಸುಮಾರು 30-35 ಶ್ಲೋಕಗಳಲ್ಲಿ ಆ ಸದಾಚಾರ ಸ್ಮೃತಿಯನ್ನು ಸಂಗ್ರಹ ಮಾಡ್ತಾರೆ. ಅದಕ್ಕೆ 2-3 ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಕಾರರು ಶ್ರೀನಿವಾಸ ತೀರ್ಥರು ಮೊದಲಾದಂಥ ವ್ಯಾಖ್ಯಾನಕಾರರು ಅದಕ್ಕೆ ಸುದೀರ್ಘವಾಗಿ ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಮಾಡುವಾಗ ಬೇರೆ ಬೇರೆ ಸ್ಮೃತಿಗಳಿಂದ, ಬೇರೆ ಬೇರೆ ಗ್ರಂಥಗಳಿಂದ, ಪದ್ಮಪುರಾಣಾದಿ ಪುರಾಣಗಳು, ವರಾಹ ಪುರಾಣಾದಿಗಳು, ಇವುಗಳಿಂದ ಶ್ಲೋಕಗಳನ್ನು ಉದಾಹರಣೆ ಕೊಡ್ತಾರೆ. ದಂತಧಾವನದಿಂದ ಆರಂಭ ಮಾಡಿ ಬೆಳಗಾಗಿ ಎದ್ದು ಯಾವ್ಯಾವ ವಸ್ತುಗಳನ್ನು ನೋಡಬೇಕು, ದಂತಧಾವನ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾರು ಯಾವ ರೀತಿಯಾಗಿ ಮಾಡಬೇಕು, ಯಾರು ಯಾವ ರೀತಿಯಾಗಿ ಮಾಡಬಾರದು ಇತ್ಯಾದಿಗಳ ಸಕಲ ಶ್ಲೋಕಗಳ ಪ್ರಮಾಣ ಶ್ಲೋಕಗಳ ಸಮೇತವಾಗಿ ಸ್ನಾನ, ದೇವರ ಪೂಜೆ, ವೈಷ್ಣದೇವ ಇತ್ಯಾದಿಗಳು, ಮುಂದೆ ಭೋಜನ, ಮನುಷ್ಯನ ಸತ್ಕಾಲಕ್ಷೇಪ ಹೇಗಿರಬೇಕು, ರಾತ್ರಿ ಕಾಲವನ್ನು ಆತ ಹೇಗೆ ಕಳೀಬೇಕು, ಸಂಸಾರ ಕೃತ್ಯವನ್ನು ಹೇಗೆ ಮಾಡಬೇಕು, ಇದೆಲ್ಲನೂ ಕೂಡ ಆ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ತೆರೆದುಕೊಂಡಿದೆ. ಇಲ್ಲಿ ಪ್ರಾತಃ ಕಾಲದ ಬಳಿಕ ಬ್ರಹ್ಮಯಜ್ಞ ಮಾಡೋದು ಅಂತ ಏನಿದೆಯಲ್ಲ, ಅದನ್ನ ಹೀಗೊಂದು ವ್ಯಾಖ್ಯಾನ ಹೇಳ್ಬೋದು. ಸ್ಮೃತಿಗಳನ್ನು ನಾವು ಅವಗಾಹನ ಮಾಡಿದರೆ ಕೆಲವು ಕಡೆ ದೇವರ ಪೂಜೆ ಇತ್ಯಾದಿಗಳನ್ನು ಮುಗಿಸಿ, ಗಾಯತ್ರಿ ಜಪ ಇತ್ಯಾದಿಗಳನ್ನೆಲ್ಲ ಮುಗಿಸಿ, ದೇವರ ಪೂಜೆ ಇತ್ಯಾದಿಗಳನ್ನೆಲ್ಲ ಮುಗಿಸಿ ಆಮೇಲೆ ಬ್ರಹ್ಮಯಜ್ಞ ಮಾಡೋದು ಕೆಲವು ಕಡೆ ಕಂಡು ಬಂದಿದೆ. ಕೆಲವು ಕಡೆ ಅರ್ಘ್ಯ ಕೊಟ್ಟ ಬಳಿಕ
ಗಾಯತ್ರಿ ಜಪ ಮೊದಲಾದವುಗಳಕ್ಕಿಂತ ಮುಂಚೆನೆ, ಅಂದರೆ ಇನ್ನೂ ಪೂಜೆಕ್ಕಿಂತ ಮೊದಲು, ಗಾಯತ್ರಿ ಜಪಕ್ಕಿಂತಲೇ ಮೊದಲೇ ಬ್ರಹ್ಮಯಜ್ಞ ಮಾಡೋದು ಕೂಡ ಕೆಲವು ಸ್ಮೃತಿ ವಾಕ್ಯಗಳಲ್ಲಿ ಕಂಡು ಬರ್ತದೆ. ಹೀಗೆ ಬೇರೆ ಬೇರೆ ವಾಕ್ಯಗಳು ಬೇರೆ ಬೇರೆ ಥರ ಹೇಳ್ತಾವಲ್ಲ, ಇದಕ್ಕೆ ವಿರೋಧ ಪರಿಹಾರ ಮಾಡಬೇಕಲ್ಲ. ವೈದಿಕರ ಆಚರಣೆಗಳು, ಋಷಿಗಳ ಆಚರಣೆಗಳು ಇವೆಲ್ಲ ಬಹಳ ಭಿನ್ನ ಭಿನ್ನ. ಯಾಕಂದರೆ ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು, ಅಥರ್ವವೇದಿಗಳು, ಅದರಲ್ಲಿ ನಾನಾ ಥರದ ಶಾಖಾನುಯಾಯಿಗಳು, ಔತ್ತರೇಯರು, ದಾಕ್ಷಿಣಾತ್ಯರು, ಹೀಗೆ ನಾನಾ ಥರದ ಪ್ರಭೇದಗಳು ನಮ್ಮಲ್ಲಿ, ಮಠದ ವ್ಯತ್ಯಾಸಗಳು ಬೇರೆ. ಹಾಗಾಗಿ ಒಬ್ಬೊಬ್ಬರದ್ದು ಒಂದೊಂದು ಆಚರಣೆ ಇರ್ತದೆ. ಅದಕ್ಕಾಗಿ ಅದರ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು? ಕೆಲವು ಕಡೆ ಮೊದಲು ಮಾಡಬೇಕು ಅಂತಿದೆ, ಕೆಲವು ಕಡೆ ಆಮೇಲೆ ಮಾಡಬೇಕು ಅಂತಿದೆಯಲ್ಲ. ಅದಕ್ಕೆ ಹೇಗೆ ಅಂತಂದರೆ, ಈ ಋಗ್ವೇದಿಗಳಾದವರು ಈಗ ಎಲ್ಲರಲ್ಲೂ ಬಳಕೆ ಇರುವಂತೆ ಬೆಳಗಿನ ಸಂಧ್ಯಾ ವಂದನೆ, ದೇವರ ಪೂಜೆ, ವೈಶ್ವದೇವ ಇತ್ಯಾದಿಗಳನ್ನು ಮುಗಿಸಿ ಆಮೇಲೆ ಬ್ರಹ್ಮಯಜ್ಞ ಮಾಡೋದು, ಇದು ಋಗ್ವೇದಿಗಳಲ್ಲಿ ಬಳಕೆ ಇರುವಂಥದ್ದು. ಕೃಷ್ಣ ಯಜುರ್ವೇದಿಗಳು ಮತ್ತು ಶುಕ್ಲ ಯಜುರ್ವೇದದ ಒಂದು ಶಾಖೆ, ಮಾಧ್ಯಮ ಜನರು ಅಂತ ಒಂದು ಶಾಖೆ, ಇವರೆಲ್ಲ ಬೆಳಗಾಗಿ ಎದ್ದು ಸೂರ್ಯೋದಯಕ್ಕಿಂತ ಮೊದಲು, ಇದು ಪದ್ಧತಿನೇ ಹೀಗೆ, ನಿನ್ನೆನೂ ಕೂಡ ಅದನ್ನು ಹೇಳಿದೆ, ಬೆಳಗಾಗಿ ಎದ್ದು ಕೂಡಲೇ ಇನ್ನೂ ನಕ್ಷತ್ರಗಳಿದ್ದಾಗಲೇ ಸ್ನಾನ ಮಾಡಬೇಕು, ನಕ್ಷತ್ರಗಳಿದ್ದಾಗಲೇ ಅರ್ಘ್ಯ ಕೊಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲು ಬ್ರಾಹ್ಮಿ ಮುಹೂರ್ತ ಪ್ರಾರಂಭ ಆಗ್ತದಲ್ಲ, ಆವಾಗಲೇ ಮನುಷ್ಯ ಎದ್ದಿರಬೇಕು. ಎದ್ದು ಇವೆಲ್ಲ ಕೆಲಸಗಳನ್ನು ಮುಗಿಸಿ ಸುದೀರ್ಘವಾಗಿ ಸ್ನಾನ ಮುಗಿಸಿ ಸಂಧ್ಯಾವಂದನ ಮಾಡೋ ಹೊತ್ತಿಗೆ ಈ ಎಲ್ಲ ಸಂಗತಿಗಳಿಗೆ ಆತ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಇನ್ನು ಸೂರ್ಯ ಉದಯಿಸೋದಕ್ಕಿಂತ ಮೊದಲೇ ಅರ್ಘ್ಯ ಕೊಟ್ಟು ಆ ಬಳಿಕ ಬ್ರಹ್ಮಯಜ್ಞ ಮಾಡಬೇಕು ಅಂತ ಒಂದು ಪದ್ಧತಿ. ಬ್ರಹ್ಮಯಜ್ಞ ಹೇಗೆ ಮಾಡಬೇಕು ಅದರಲ್ಲಿ ಕೂಡ ಒಂದು ಶಿಸ್ತದ ಪರಂಪರೆ ಹೀಗಿದೆ. ನಾವು ಮನೆಯಲ್ಲಿದ್ದಾಗಲಿ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋದಾಗಲಿ ಮನುಷ್ಯನ ತನ್ನದೇ ಆದಂಥ ಒಂದು ದೇವರ ಪೆಟ್ಟಿಗೆ ತನ್ನ ಜೊತೆ ತೊಗೊಂಡು ಹೋಗಿರ್ತಾನಲ್ಲ, ಅಲ್ಲಿ ಅರ್ಘ್ಯ ಪ್ರಧಾನ ತನಕ ಸಂಧ್ಯಾವಂದನವನ್ನು ಮುಗಿಸಿ ತನ್ನ ದೇವರ ಪೆಟ್ಟಿಗೆಯನ್ನು ತೆಗಿಬೇಕು. ದೇವರ ಪೂಜೆಯನ್ನು ಪ್ರಾರಂಭ ಮಾಡಬೇಕಲ್ಲ. ಅರ್ಘ್ಯಾಂತರ ಸಂಧ್ಯಾವಂದನೆ ಅಲ್ಲೇ ತಾತ್ಕಾಲಿಕವಾಗಿ ಸಮಾಪ್ತಿಗೊಳಿಸಿ ದೇವರ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ದೇವರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭ ಎಲ್ಲಿವರೆಗೆ? ಆ ದೇವರ ಪೂಜೆ ಎಲ್ಲಿ ತನಕ ಮಾಡಬೇಕು ಅಂತಂದರೆ ಬ್ರಹ್ಮಯಜ್ಞ ತನಕ ಮಾತ್ರ, ನಿರ್ಮಾಲ್ಯ ವಿಸರ್ಜನೆ ತನಕ ಮಾತ್ರ ಮಾಡಬೇಕು. ನಿರ್ಮಾಲ್ಯ ವಿಸರ್ಜನೆ ಮಾಡಿದ ಮೇಲೆ ಬಂದಂಥ ಸಂಗ್ರಹಿತವಾದಂಥ ನಿರ್ಮಾಲ್ಯ ಏನಿದೆ ಅದನ್ನೇ ಉಪಯೋಗ ಮಾಡಿಕೊಂಡು ಆತ ಅದನ್ನು ಬ್ರಹ್ಮಯಜ್ಞಕ್ಕೆ ಉಪಯೋಗ ಮಾಡಬೇಕು. ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣ ಕೊಡಲಿಕ್ಕೆ ನಿರ್ಮಾಲ್ಯ ತೀರ್ಥವಂತೂ ಬೇಕು, ನಿರ್ಮಾಲ್ಯ ತೀರ್ಥ ಬೇಕು, ನಿರ್ಮಾಲ್ಯ ತುಳಸಿ ಬೇಕು. ಇದೆಲ್ಲ ಆಗ ಆತ ಸಂಗ್ರಹ ಮಾಡಿಕೊಂಡಿರುವಂಥ ನಿರ್ಮಾಲ್ಯ ತೀರ್ಥ ಏನಿದೆ ಅದನ್ನು ಅದಕ್ಕೆ ಬಳಕೆ ಮಾಡ್ಕೋಬೇಕು ಅಂತ ಒಂದು ಶಿಷ್ಟಾಚಾರ. ಇದಕ್ಕೆ ಭಿನ್ನವಾದಂಥ ಪದ್ಧತಿಗಳು ಇದ್ದಿರ್ಬೋದು ಇನ್ನೂ. ಇದು ಒಂದು ಶಿಷ್ಟಾಚಾರ. ಯಾರ್ಯಾರಿಗೆ ಯಾವ್ಯಾವ ಅನುಕೂಲ ಅದನ್ನು ಮಾಡಬಹುದು. ವೇದ ಏನು ಹೇಳ್ತದಂದರೆ ಉದಿತೇ ಹೋತವ್ಯಂ, ಅನುದಿತೇ ಹೋತವ್ಯಂ. ಕೆಲವು ಕಡೆ ಹೋತವ್ಯಂ ಅಂದರೆ ಹೋಮ ಮಾಡಬೇಕು ವೇದ ಹೇಳ್ತದೆ. ಹೇಗೆ ಹೋಮ ಮಾಡಬೇಕು ಅಂದರೆ ಉದಿತೇ ಹೋತವ್ಯಂ, ಉದಯ ಆದಮೇಲೆ ಹೋಮ ಮಾಡಬೇಕು. ಅನುದಿತೇ ಹೋತವ್ಯಂ, ಉದಯ ಆಗದೇ ಇದ್ದಾಗ ಹೋಮ ಮಾಡಬೇಕು. ಈ ಎರಡನ್ನೂ ಹೇಳಿದಂತೆ ಕೇಳಿಸ್ತದೆ. ವೇದಗಳನ್ನ ನಾವು ಓದಿ ನೋಡಿದರೆ ಅದು ಮನುಷ್ಯನಿಗೆ ಅವನ ಈ ನಿತ್ಯ ಕರ್ಮಗಳನ್ನು ವಿಧಾನ ಮಾಡೋ ರೀತಿ ಏನಿದೆ ಬಹಳ ಗೊಂದಲಕ್ಕೆ ಕಾರಣ ಆಗುವಂಥದ್ದು, ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಅದು ದ್ವೈತಾದ್ವೈತದ ವಿಷಯ ಆ ಕಡೆ ಇಲ್ಲೇ, ನಿತ್ಯ ಕರ್ಮಗಳೇ ಎಷ್ಟೋ ಬಾರಿ ನಮಗೆ ಸುಲಭವಾಗಿ ಗ್ರಾಹ್ಯ ಆಗೋದಿಲ್ಲ. ಆದರೆ ಅದಕ್ಕೆ ಶಿಷ್ಟರು, ಆಚಾರ ವಿಚಾರಗಳನ್ನು ತಿಳಿದಂಥವ್ರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಉದಿತೇ ಹೋತವ್ಯಂ, ಸೂರ್ಯೋದಯ ಆದಮೇಲೆ ಹೋಮ ಮಾಡಬೇಕು. ಹೋಮ ಅಂದರೆ ಬ್ರಹ್ಮಯಜ್ಞ. ಈ ಬ್ರಹ್ಮಯಜ್ಞ ನಾವೇನು ತರ್ಪಣ ಕೊಡ್ತೀವಲ್ಲ ದೇವತೆಗಳಿಗೆ, ಋಷಿಗಳಿಗೆ ಮತ್ತು ಪಿತೃಗಳಿಗೆ, ಇದು ಯಜ್ಞ ಅಂದರೆ ಇದೊಂದು ಹೋಮನೇ ಇದೆ. ಅದಕ್ಕಾಗಿ ಅದನ್ನು ಯಜ್ಞ ಅಂತ ಕರೀತಾರೆ. ನಾವು ಬಾಯಲ್ಲಿ ಹೇಳುವಾಗ ತರ್ಪಯಾಣಿ ಅಂತೇವೆ, ಆದರೆ ವಾಸ್ತವಿಕವಾಗಿ ಅದು ಯಜ್ಞ. ಅದರಲ್ಲಿ ನಾವು ನಮ್ಮ ಯಜುರ್ವೇದಗಳಾದವರು ಮೊದಲು ಯಜುರ್ವೇದವನ್ನು, ಆಮೇಲೆ ಋಗ್ವೇದ, ಮುಂದೆ ಸಾಮವೇದ, ಅಥರ್ವವೇದ. ಋಗ್ವೇದಗಳಾದವರು ಮೊದಲು ಋಗ್ವೇದ, ಆಮೇಲೆ ಯಜುರ್ವೇದ, ಆಮೇಲೆ ಸಾಮ, ಆಮೇಲೆ ಅಥರ್ವವೇದ. ಹೀಗೆ 4 ವೇದಗಳ ಒಂದೊಂದು ಭಾಗವನ್ನು ಪಠಣ ಮಾಡಬೇಕು. ಮುಂದೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಇತ್ಯಾದಿ 6 ಅಂಗಗಳೇನಿವೆ ಅದರ ಒಂದೊಂದು ಭಾಗವನ್ನು ಪಠಣ ಮಾಡಬೇಕು. ಭಾಗವತ, ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಅಣುಭಾಷ್ಯ ಇತ್ಯಾದಿಗಳ ಒಂದೊಂದು ಶ್ಲೋಕವನ್ನು ಪಠಣ ಮಾಡಬೇಕು. ಇದು ಮೊದಲನೇದು ಬ್ರಹ್ಮಯಜ್ಞ ಕರಣ ಅಂತ ಇದನ್ನು ಕರೀತಾರೆ. ಇದಾದ ಬಳಿಕ ಮುಂದೆ ಆತ ದೇವತರ್ಪಣ, ಋಷಿತರ್ಪಣ ಮತ್ತು ಪಿತೃತರ್ಪಣ ಇದನ್ನೆಲ್ಲ ಕೊಡಬೇಕು. ದೇವತರ್ಪಣ ಹೀಗೆ ಕೊಡಬೇಕು, ಋಷಿತರ್ಪಣ ಇಲ್ಲಿಂದ ಕೊಡಬೇಕು. ಇದಕ್ಕೆ ದೇವತೀರ್ಥ ಅಂತ ಕರೀತಾರೆ, ಇದಕ್ಕೆ ಋಷಿತರ್ಪಣ ಅಂತ ಕರೀತಾರೆ. ಇದು ಗೊತ್ತಿದ್ದದೇ ಎಲ್ಲರಿಗೂ, ಮತ್ತು ಗೊತ್ತಿಲ್ಲದೇ ಇದ್ದವ್ರಿಗೆ ಅವಗಾಹನಕ್ಕಾಗಿದೆ. ಇದು ಋಷಿತರ್ಪಣ, ಇದು ಪಿತೃತರ್ಪಣ. ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಇದು ತರ್ಪಣ ಅಂತ ನಾವು ಅಂದ್ರೂ ಕೂಡ ಅದೊಂದು ಹೋಮನೆ. ಅದಕ್ಕಾಗಿ ಉದಿತೇ ಹೋತವ್ಯಂ ಅಂತ ವೇದ ಹೇಳೋದೇನಿದೆ,
ಸೂರ್ಯೋದಯ ಆದಮೇಲೆ ಹೋಮ ಮಾಡಿ, ಋಗ್ವೇದಿಗಳಿಗೆ ಸೂರ್ಯೋದಯ ಆದಮೇಲೆ ಹೋಮ ಮಾಡಿ ಅಂತ ಹೇಳ್ತದೆ. ಅದಕ್ಕಾಗಿ ಎಲ್ಲವನ್ನು ಮುಗಿಸಿ, ಎಲ್ಲ ಕರ್ಮಗಳನ್ನು ಮುಗಿಸಿ, ದೇವತಾರ್ಚನೆ ವೈಶ್ವದೇವ ಎಲ್ಲ ಮುಗಿಸಿ ಮುಂದೆ ಬ್ರಹ್ಮಯಜ್ಞ ಮಾಡಿ. ಯಜುರ್ವೇದಿಗಳೇ ಆದವರಿಗೆ, ಕೃಷ್ಣ ಯಜುರ್ವೇದಿಗಳಾದವರಿಗೆ ಮತ್ತು ಶುಕ್ಲ ಯಜುರ್ವೇದದ ಮಾಧ್ಯಮದಿನ ಶಾಖೆಯವರಿಗೆ ಅನುಚಿತೇ ಹೋತವ್ಯಂ, ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಹೋಮ ಮಾಡಿ ಬ್ರಹ್ಮಯಜ್ಞ ಮಾಡಿ. ಹೀಗೆ ವ್ಯಾಖ್ಯಾನ ಮಾಡೋರು ತಾವು ಮಾಡಿದ ವ್ಯಾಖ್ಯಾನಕ್ಕೆ ಪೂರಕವಾಗಿ ಕೃಷ್ಣ ಏನು ಮಾಡಿದ ಅಂತನ್ನೋದನ್ನು ಹೇಳ್ತಾರೆ. ಕೃಷ್ಣ ಏನು ಮಾಡಿದ ಅಂತನ್ನೋದು ಭಾಗವತದ 10ನೇ ಸ್ಕಂದದ 70ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೀಗಿದೆ. ಅಥಾಪ್ಲುತೋ ಅಂಬಸಿ ಅಮಲೆ ಯಥಾವಿಧಿ ಕ್ರಿಯಾಫಲ ಕಲಾಪಂ ಪರಿಧಾಯ ವಾಸಸಿ ಚಕಾರ ಸಂಧ್ಯೋಪಗಮಾದಿ ಸಪ್ತಮೋ ಹುತಾನಲೋ ಬ್ರಹ್ಮ ಜಜಾಪ ವಾಗ್ಯತಃ. ಇದು ಅವನು ಆತ ಶುದ್ಧವಾದಂಥ ನೀರಿನಲ್ಲಿ ಸ್ನಾನ ಮಾಡಿದ, ಮತ್ತೆ ಶುದ್ಧ ವಸ್ತ್ರಗಳನ್ನು ಉಟ್ಕೊಂಡ, ಮುಂದೆ ಬ್ರಹ್ಮಯಜ್ಞ ಮತ್ತು ಸಂಧ್ಯಾವಂದನದ ತನಕ ಸಂಧ್ಯಾವಂದನವನ್ನು ಮಾಡಿ ಮುಗಿಸಿದ. ಎಲ್ಲಿ ತನಕ ಮಾಡಿದ? ಅರ್ಘ್ಯ ಪ್ರದಾನದ ತನಕ ಮಾಡಿದ. ಮುಂದೆ ಗಾಯತ್ರಿ ಜಪ, ದಿಕ್ಕುಗಳಿಗೆ ನಮಸ್ಕಾರ ಇದನ್ನೆಲ್ಲ ಆಮೇಲೆ ಮಾಡುವವನಿದ್ದ ಅವನು. ಸಂಧ್ಯಾವಂದನವನ್ನು ಮೊದಲು ಮಾಡಿದ್ದು ಅರ್ಘ್ಯ ಪ್ರದಾನದ ತನಕ ಸಂಧ್ಯಾವಂದನೆ ಮಾಡಿ, ಮುಂದೆ ಬ್ರಹ್ಮಯಜ್ಞ ಮಾಡಿ, ಅಗ್ನಿಯಲ್ಲಿ ಹೋಮ ಮಾಡಿ. ಇದನ್ನು ಗಮನಿಸಬೇಕು. ಬ್ರಹ್ಮಯಜ್ಞ ಮಾತ್ರ ಅಲ್ಲ, ಅಗ್ನಿಯಲ್ಲಿ ಹೋಮನೂ ಕೂಡ ಆತ ಮೊದಲನೇ ಮಾಡಿದ. ಮಾಡಿ ಆ ಬಳಿಕ ಸೂರ್ಯೋದಯ ಆಗುವ ತನಕ ಗಾಯತ್ರಿ ಜಪ ಮಾಡಬೇಕು ಅಂತಿದೆ. ನಿಂತ್ಕೊಂಡು ಗಾಯತ್ರಿ ಜಪ ಮಾಡಬೇಕು ಅಂತ. ಪ್ರಾತಃ ಸಂಧ್ಯಾವಂದನದ ಅಂಗವಾಗಿ ನಾವೇನು ಗಾಯತ್ರಿ ಜಪ ಮಾಡ್ತೀವಿ ಅದನ್ನು ನಿಂತ್ಕೊಂಡು ಮಾಡಬೇಕು ಅಂತ ಹೀಗೆ ಅದರ ವರ್ಣನೆ ಇದೆ. ಬ್ರಹ್ಮ ಜಜಾಪ ವಾಗ್ಯತಃ ಅಂದರೆ ವಾಗೀಂದ್ರಿಯದ ಮೇಲೆ ಮತ್ತು ಉಳಿದ ಕರಣಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಂಡು ಬ್ರಹ್ಮ ಪವಿತ್ರ ನಾಮಕರಣ ಬ್ರಹ್ಮ ಏನಿದ್ದಾನೆ ಅವನನ್ನು ಕುರಿತು ಜಪ ಮಾಡಿದ. ಇದು ಅದರ ಪದ್ಧತಿ. ಇದು ಆತನೇ ಮಾಡಿದ್ದು. ಉಪಸ್ಥಾಯ ಅರ್ಕಂ ಉದ್ಯಂತಂ, ಸೂರ್ಯ ಉದಯಿಸಿದ ಮೇಲೆ ಉಪಸ್ಥಾನ ಮಾಡಿದ. ಪ್ರಾಚ್ಯಾಂ ದಿಶಿ, ಪೂರ್ವ ದಿಕ್ಕಿನಲ್ಲಿ ಯಾವ ದೇವತೆಗಳಿದ್ದಾರೆ ಅವರಿಗೆ ನಮಸ್ಕಾರ, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ, ಮೇಲಿನ ದಿಕ್ಕು, ಕೆಳಗಿನ ದಿಕ್ಕು, ಅಂತರ ದಿಕ್ಕು, ಒಳಗಿನ ದಿಕ್ಕು ಅಂತೀಗೆಲ್ಲ ಹೇಳ್ತೇವಲ್ಲ, ಇದಕ್ಕೆ ಸೂರ್ಯೋಪಸ್ಥಾನ ಅಂತಾರೆ. ಅದು ಸೂರ್ಯೋಪಸ್ಥಾನವನ್ನು ಸೂರ್ಯ ಉದಯಿಸಿದ ಮೇಲೆ ಮಾಡಿದ ಅಂತ ಹೀಗೆ ಭಾಗವತದ 10ನೇ ಸ್ಕಂದದ 70ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಕಂಡು ಬರ್ತದೆ. ಆ ವ್ಯಾಖ್ಯಾನಕಾರರು ಕೃಷ್ಣನನ್ನ ಆತನು ಕೂಡ ಯಜುರ್ವೇದಿ ಅಂತ ಪ್ರಸಿದ್ಧನಾಗಿದ್ದ, ಕೃಷ್ಣ ಯಜುರ್ವೇದ ಅನುಯಾಯಿ ಅಂತ ಪ್ರಸಿದ್ಧ ಆಗಿದ್ದ, ಅದಕ್ಕಾಗಿ ಆತ ಈ ಥರ ಮಾಡಿದ ಅಂತ ಅದರ ವ್ಯಾಖ್ಯಾನಕಾರರು ಅದನ್ನ ಉದಾಹರಣೆ ಕೊಡ್ತಾರೆ. ಇದನ್ನೆಲ್ಲ ಗಮನಿಸಿದ ಮೇಲೆ ರಾಮನ್ ಕೂಡ ಹಾಗೆ ಮಾಡಿದ್ದು ಇಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ ರಾಮನ ದಿನಚರಿಯನ್ನ ಮತ್ತು ಕೃಷ್ಣನ ದಿನಚರಿಯನ್ನ ಸ್ವಲ್ಪ ಮಟ್ಟಿಗೆ ನಾವು ಹೋಲಿಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದೆ. ಪ್ರಾತಃ ಸಂಧ್ಯಾಂ ತತಃಕೃತ್ವ ಬ್ರಹ್ಮಯಜ್ಞಂ ವಿಧಾಯ, ಬ್ರಹ್ಮಯಜ್ಞವನ್ನು ಮಾಡಿದ. ಮುಂದೆ ನಾನಾ ಥರದ ದಾನಗಳನ್ನು ಮಾಡಿದ, ಮನೆಗೆ ಹೊರಟು ಹೋದ ಅಂತ ಅದರ ವರ್ಣನೆ ಇದೆ. ಇದನ್ನು ಸದಾಚಾರ ಸ್ಮೃತಿ ಮತ್ತು ಭಾಗವತದ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ವಿ. ಇದು ಕಡ್ಡಾಯ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ, ಯಾಕಂದ್ರೆ ಎಲ್ಲ ಆಚರಣೆಗಳು ಏಕರೂಪದಲ್ಲಿ ಇರೋದಿಲ್ಲ. ಇದು ಒಂದು ಪದ್ಧತಿ, ಯಾರಿಗೆ ಯಾವ ಪದ್ಧತಿ ಹೊಂದುತ್ತದೆ, ಯಾವ ಪದ್ಧತಿ ಯಾರಿಗೆ ಇಷ್ಟ ಆಗ್ತದೆ ಅದು ಮಾಡಬೇಕು. ಆದರೆ ಸೂರ್ಯೋದಯಕ್ಕಿಂತ ಮೊದಲೇ ಸಂಧ್ಯಾವಂದನೆಯನ್ನು ಪ್ರಾರಂಭ ಮಾಡಬೇಕು, ಅರ್ಘ್ಯ ಕೊಡಬೇಕು ಮತ್ತು ಗಾಯತ್ರಿ ಜಪ ಮಾಡಬೇಕು ಅಂತ ಅನ್ನೋದೇನಿದೆ, ಇದಂತೂ ಯಾವ ವಿವಾದಕ್ಕಿಲ್ಲದಂತೆ ಎಲ್ಲರಿಗೂ, ಎಲ್ಲ ಶಾಖೆಯವರಿಗೂ ನಿಶ್ಚಿತವಾದಂಥ ವಿಷಯ. ಸೂರ್ಯೋದಯ ಆಗುವ ತನಕ ನಿಂತ್ಕೊಂಡು 1000 ಉತ್ತಮ, ಮಧ್ಯಮ 100, ಆದರೆ 10 ಗಾಯತ್ರಿ ಜಪ ಮಾಡಬೇಕು ಅದರ ಪದ್ಧತಿ. ಗಾಯತ್ರಿ ಜಪವನ್ನು ಮಾಡುವಾಗ ಅದರ ಪ್ರಾಣಾಯಾಮ ಎಲ್ಲ ಹೇಗೆ ಮಾಡಬೇಕು ಅಂತ ಅನ್ನೋದನ್ನೆಲ್ಲ ವಿವರ ಹಿಂದೊಂದು ಬಾರಿ ಹೇಳಿದ್ದೆ. ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಮಾಡಬೇಕು. ಗಾಯತ್ರಿ ಜಪವನ್ನು ಮಾಡುವ ಪದ್ಧತಿ ಏನಿದೆ ಅದನ್ನ ಈ ಅಂಗೈ ಏನಿರ್ತದಲ್ಲ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ, ಕೆಲವರು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಎರಡೂ ಕಡೆ ಮಾಡೋದು ಕೂಡ ಪದ್ಧತಿ ಇದೆ. ಉಂಗುರದ ಬೆರಳೇನಿದೆ ಆ ಉಂಗುರದ ಬೆರಳಿನ ನಡುವಿನ ಗಂಟಿನಿಂದ ಪ್ರಾರಂಭ ಮಾಡೋದು ಅಥವಾ ಕೆಳಗಿನ ಗಂಟಿನಿಂದ ಪ್ರಾರಂಭ ಮಾಡೋದು, ಹೀಗೆ 2 ಪದ್ಧತಿಗಳಿವೆ. ಕೆಳಗಿನ ಗಂಟಿನಿಂದ ಪ್ರಾರಂಭ ಮಾಡಿದರೆ ಅದನ್ನು ಹೀಗೆ ಪ್ರದಕ್ಷಿಣಾಕಾರವಾಗಿ ಹೀಗೆ ತಗೊಂಡು ಬಂದರೆ ಅದು ಇಲ್ಲಿಗೆ ಬಂದು ನಿಲ್ತದೆ. ಇದು ಇಲ್ಲಿಗೆ ಬಂದು ನಿಲ್ತದೆ, 10 ಅಂಕೆಗಳಾಗ್ತವೆ, ಇಲ್ಲಿಗೆ ಬಂದು ನಿಲ್ತದೆ. ಆಗ ಇಲ್ಲಿಂದ ಏನು ಪ್ರಾರಂಭ ಮಾಡಿರ್ತಾನಲ್ಲ ಈ ನಡುವಿನ 2 ಮುಟ್ಟಿರೋದಿಲ್ಲ. ಪ್ರಾರಂಭ ಆಗಿರೋದು ಕೆಳಭಾಗದ ಗಂಟಿನಿಂದ ಪ್ರಾರಂಭ ಆಗಿರ್ತದೆ. ಕೆಳಭಾಗದ ಗಂಟಿನಿಂದ ಪ್ರಾರಂಭ ಆದಾಗ 1, 2, 3, 4, 5, 6, 7, 8, 9, 10 ಇಲ್ಲಿಗೆ ಬಂದು ನಿಲ್ತದೆ. ಇವೆರಡು ಗಂಟೆಗಳನ್ನು ಆತ ಮುಟ್ಟಿರೋದಿಲ್ಲ. ಇವೆರಡಕ್ಕೆ ಮೇರು ಅಂತ ಕರೀತಾರೆ. ಈಗ ಆತ ಒಟ್ಟಾರೆ ಪ್ರದಕ್ಷಿಣೆ ಮಾಡಿದ್ದು ಮೇರು ಪ್ರದಕ್ಷಿಣೆ ಆಯಿತು. ಮೇರುವನ್ನು ಪ್ರದಕ್ಷಿಣೆ ಮಾಡಿದಂಥ ಪುಣ್ಯ ಆತನಿಗೆ ಬಂತು ಅಂತ ಹೇಳ್ತಾರೆ. ಇನ್ನು ಇಲ್ಲಿಂದ ಪ್ರಾರಂಭ ಮಾಡಿದರೆ ಉಂಗುರದ ಬೆರಳಿನ ನಡುವಿನ ಗಂಟಿನಿಂದ ಪ್ರಾರಂಭ ಮಾಡಿದರೆ 1, 2, 3, 4, 5, 6, 7, 8, 9, 10
ಇಲ್ಲಿಗೆ ಮುಗಿದೋಗ್ತದೆ. ಆಗ ಇವೆರಡು ನಡುವಿನ ಬೆರಳಿನ 2 ರೇಖೆಗಳನ್ನು ಮುಟ್ಟಿದಂತಾಗಲಿಲ್ಲ. ಆವಾಗ ಇದನ್ನು ನೇರ ಅಂತ ಕರೀತಾರೆ. ಎರಡೂ ವಿಹಿತವೇ, ಎರಡನ್ನೂ ಯಾವುದನ್ನು ಆಚರಣೆ ಮಾಡ್ಬೋದು. ಅಂತೂ ಇದನ್ನು ನಾವು ಮಾಡುವಾಗ ಇದನ್ನು ಮೇರುವಿನ ಪ್ರದಕ್ಷಿಣೆ ಅಂತ ತಿಳ್ಕೊಳ್ಬೇಕು. ಉಳಿದ ಮಂತ್ರಗಳನ್ನು ಗಾಯತ್ರಿಗೆ 3 ಪಟ್ಟು ಗಾಯತ್ರ ತ್ರಿಗುಣಂ ವಿಷ್ಟಂ ಗಾಯನ್ ಅಷ್ಟಾಕ್ಷರೀಂ ಜಪೇತ್ ಅಂತ ಆಚಾರ್ಯರ ವಾಕ್ಯ. ಗಾಯತ್ರಿ 3 ಪಟ್ಟು ಅಷ್ಟಾಕ್ಷರ ಮಾಡಬೇಕು ಅಂತಿದೆ. ಅಷ್ಟಾಕ್ಷರ, ವಾಸುದೇವ ಮೊದಲಾದಂಥ ಅಷ್ಟಮಹಾಮಂತ್ರಗಳು, 71 ಮಹಾಮಂತ್ರಗಳು ಇವೆಲ್ಲ ಏನಿದೆ ಅದನ್ನು ಜಪಮಣಿಯಿಂದ ಮಾಡ್ಬೋದು. ಗಾಯತ್ರಿಯನ್ನು ಮಾತ್ರ ಬೇರೆ ಯಾವುದನ್ನು ಮಾಡುವಂತಿಲ್ಲ, ಕೈಗಳಿಂದಲೇ ಮಾಡಬೇಕು ಅಂತ ಅನ್ನೋದಕ್ಕೆ ಕಡ್ಡಾಯವಾದಂಥ ವಿಧಾನ. ಬ್ರಹ್ಮ ಜಗಾಪವಾಗ್ಯತಃ ಅಂತ ಕೃಷ್ಣನ ಗಾಯತ್ರಿ ಜಪದ ವರ್ಣನೆ ಏನು ಬಂತು, ಅದು ಪ್ರಾಸಂಗಿಕವಾಗಿ ಅದನ್ನು ಹೇಳಿದೆ ಅಷ್ಟೆ. ನಾನಾ ಥರದ ದಾನಗಳನ್ನು ಮಾಡಿ ರಾಮ ಮುಂದೆ ಮನೆಗೆ ಹೋದ. ರಥದಲ್ಲಿ ಕುಳಿತುಕೊಂಡು ಆತ ಮನೆಗೆ ಹೋದ. ಸುಸ್ನಾತ ಸೂತ ತುರಗಯುಕ್ತೇನ ಆತನ ಸಾರಥಿಯೂ ಕೂಡ ಸ್ನಾನ ಮಾಡಿ ಅಲ್ಲಿ ಸಿದ್ಧನಾಗಿದ್ದ. ಅವನನ್ನು ಕರೆದುಕೊಂಡೆ ಆತ ಮನೆಗೆ ಹೋದ. ಮನೆಗೆ ಹೋದ್ಮೇಲೆ ಹುತ್ವ ಹೋಮಂ ವಿಧಾನೇನ ಅಲ್ಲಿ ಆತನ ಉಪಾಸನ ಇತ್ಯಾದಿ ಹೋಮಗಳಿಂದ ಅಲ್ಲಿ ಆತ ಮಾಡಿದ. ಸ್ವಲ್ಪ ವ್ಯತ್ಯಾಸ ಇಲ್ಲಿ ಕೃಷ್ಣನ ದಿನಚರಿಗೂ ರಾಮನ ದಿನಚರಿಗೂ ಕಾಣಿಸ್ತದೆ. ಶಿವನನ್ನು ಪೂಜೆ ಮಾಡಿದ, ತನ್ನದೇ ಆದಂಥ ಸ್ವರೂಪದ ಶಿವನನ್ನು ಪೂಜೆ ಮಾಡಿದ. ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಇವರೆಲ್ಲರಿಗೂ ಕೂಡ ನಮಸ್ಕರಿಸಿದ. ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ, ಪುಷ್ಪಕ ವಿಮಾನ, ಚಿಂತಾಮಣಿ, ಕೌಸ್ತುಭ ಇವೆಲ್ಲದಕ್ಕೂ ನಮಸ್ಕಾರ ಮಾಡಿದ. ಸೀತೆಯ ಜೊತೆಗೂಡಿ ಮುಂದೆ ಅಶ್ವತ್ಥ ವೃಕ್ಷ, ವಟವೃಕ್ಷ ಇತ್ಯಾದಿ ವೃಕ್ಷಗಳಿಗೆ ನಮಸ್ಕಾರ ಮಾಡಿದ. ತುಳಸಿಗೆ, ಬನ್ನಿ ವೃಕ್ಷಕ್ಕೆ, ಪಲಾಶ ಅಂದ್ರೆ ಮುತ್ತುಗ, ದೂರ್ವ ಅಂದ್ರೆ ದರ್ಭೆ, ಹೌದಲ್ಲ, ಇತ್ಯಾದಿ ಕರಿಕೆ ಅದೆಲ್ಲದಕ್ಕೂ ಆತ ಪೂಜೆ ಮಾಡಿದ. ಸೂರ್ಯನಿಗೆ ಪೂಜೆ ಮಾಡಿದ. ತನ್ನ ವಂಶದ ದೇವತೆಯಾದ ಪೂಜೆಯನ್ನು ಸೂರ್ಯನನ್ನು ಪೂಜೆ ಮಾಡಿದ. ಸಂಪೂಜ್ಯ ದ್ವಾರ ದೇವತಾಂ, ದ್ವಾರದ ಅಭಿಮಾನಿ ದೇವತೆಯನ್ನ ಸದಂತರ್ಗತನ, ದ್ವಾರ ಅಂದ್ರೆ ಚೌಕಟ್ಟು ಮತ್ತು ಹೊಸ್ತಿಲು, ಹೊಸ್ತರಲ್ಲಿ ಅಂತರ್ಗತನಾದಂಥ ಲಕ್ಷ್ಮೀ ನರಸಿಂಹ ಅವರೆಲ್ಲರಿಗೂ ನಮಸ್ಕರಿಸಿದ. ಗೋವುಗಳು, ಎತ್ತುಗಳು, ಆನೆಗಳು, ರಥ, ಶಸ್ತ್ರ, ಬ್ರಾಹ್ಮಣರು, ಆಯುಧವನ್ನು ಇಡುವಂಥ ಮನೆಗಳು, ಆಯುಧಾಗಾರ ಅದನ್ನೆಲ್ಲವನ್ನು ಕೂಡ ಆತ ಪೂಜೆ ಮಾಡಿ ಬಂದ. ಪಾಕಶಾಲ ಅದನ್ನು ಕೂಡ ಪೂಜೆ ಮಾಡಿದ. ಇಷ್ಟು ವಿಸ್ತಾರವಾಗಿ ಮಾಡೋದಿದ್ದು ನಮಗೆ ಇದು ಬೆಳಗಾಗಿ ಎದ್ದು ಇದೆಲ್ಲ ಮಾಡಿ ಆತ ಮುಗಿಸ್ತದೆ ಯಾವಾಗ ನಮಗೆ ಅನಿಸ್ತದೆ. ಆದರೆ ರಾಜರಿಗೆ, ಪೀಠಾಧಿಪತಿಗಳಿಗೆ ಇವೆಲ್ಲ ಕಡ್ಡಾಯ. ಇವತ್ತು ಕೂಡ ಪೀಠಾಧಿಪತಿಗಳಾದವರು ತಾವು ಇದ್ದಂಥ ಪ್ರದೇಶದಲ್ಲಿದ್ದರೆ ತೇಜಾವಸಾಂಗಳು ಮಾಡೋದನ್ನು ನಾನು ನೋಡಿದ್ದನ್ನು ನಿಮ್ಮ ಎದುರಿಗೆ ಹೇಳಬೇಕು. ಅವರು ಉಡುಪಿ ಮೊದಲಾದ ಕ್ಷೇತ್ರಗಳಲ್ಲಿದ್ದರೆ ಬೆಳಗಾಗೆದ್ದು ಮದ್ದು ಸರೋವರಕ್ಕೆ ಬಂದು ಅಲ್ಲಿ ಅವಧಾನ ಸ್ನಾನ ಮಾಡಿ ಮುಂದೆ ಒಳಗೆ ಹೋಗಿ ಕೃಷ್ಣನ ಪೂಜೆಯನ್ನು ನೆರವೇರಿಸ್ತಾರೆ. ಪರ್ಯಾಯಸ್ಥ ಪೀಠಾಧಿಪತಿ ಮಹಾಪೂಜೆಯನ್ನು ಮಾಡ್ತಾರೆ. ಉಳಿದ ಪೀಠಾಧಿಪತಿಗಳು ಯಾರಲ್ಲಿ ಇರ್ತಾರೆ ಉಡುಪಿಯಲ್ಲಿ ಇರ್ತಾರೆ ಅವರು ಉಳಿದ 16 ಪೂಜೆಗಳಿವೆ ಅಲ್ಲ, ಒಂದೊಂದನ್ನು ತಾವು ಹಂಚಿಕೊಂಡು ಅಲ್ಲಿದ್ದಾಗ ಮಾಡಿ ಬರ್ತಾರೆ. ಅದನ್ನು ಮಾಡಿ ಮುಗಿಸಿ ಅವು ಕೃಷ್ಣ ಮಂದಿರದ ಪರಿಸರದಲ್ಲಿರುವಂಥ ವೃಂದಾವನಗಳು, ಗೋಶಾಲೆ, ಕೊನೆಗೆ ಆನೆ, ಇಲ್ಲಿ ವಾರಣಾಂತ ಇಲ್ಲಿ ಕೂಡ ಬಂತು. ಅವಕ್ಕೆಲ್ಲ ಸ್ವಲ್ಪ ಆಹಾರ ಕೊಟ್ಟು ಶಿಷ್ಯರ ಸಮೇತರಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಕೊನೆಗೆ ತಮ್ಮ ಮಠಕ್ಕೆ ಬರ್ತಾರೆ. ಇದು ಪದ್ಧತಿ. ಪೀಠಾಧಿಪತಿಗಳಾದವರಿಗೆ, ರಾಜರಿಗೆ ಇಷ್ಟೆಲ್ಲ ಕರ್ತವ್ಯಗಳಿರ್ತವೆ. ಅಷ್ಟು ಶಿಷ್ಟಾಚಾರಗಳು, ಅಷ್ಟು ಕರ್ತವ್ಯಗಳನ್ನು ಮಾಡಬೇಕಾದದ್ದು. ಸಿಂಹಾಸನ, ಛತ್ರ, ಚಾಮರ, ವ್ಯಜನ, ಮುಕುಟ, ತನ್ನ ರಾಜ ಕಿರೀಟಕ್ಕೂ ಕೂಡ ಆತ ನಮಸ್ಕಾರ ಮಾಡಿದ. ಪೂಜೆ ಆಮಾಸ ಮಂಚಕಂ, ಮಂಚ ಅಂದರೆ ತಾನು ಮಲ್ಕೊಳ್ಳುವ ಮಂಚ ಇರುವುದು ಅಥವಾ ಆ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಮಂಚ ಏನಿದೆ ಅದನ್ನು ಕೂಡ ನಾವಿಲ್ಲಿ ಸ್ವೀಕಾರ ಮಾಡಬಹುದು. ದೀಪಿಕಾಂ, ದೀಪಸ್ತಂಭಗಳು, ದರ್ಪಣ ಅಂದರೆ ಕನ್ನಡಿ, ಪುಸ್ತಕ ಇದೆಲ್ಲದಕ್ಕೂ ಕೂಡ ಆತ ಪೂಜೆ ಮಾಡಿದ. ಮತ್ತೊಮ್ಮೆ ಗುರುವಾದ ವಸಿಷ್ಠನಿಗೆ, ಬ್ರಾಹ್ಮಣರಿಗೆ ಇವರೆಲ್ಲರಿಗೂ ಕೂಡ ಪೂಜೆ ಮಾಡಿದ. ಗುರುವು ಅಷ್ಟೊತ್ತಿಗಾಗಲೇ ಉಚ್ಚಾಸನದಲ್ಲಿ ಕೂತ್ಕೊಂಡಿದ್ದ ವಸಿಷ್ಠ ಅಥವಾ ವಸಿಷ್ಠನ ಮಗ ಸುಯಜ್ಞ ಅಂತಿದ್ದ, ಅವನಿದ್ದಿರಬಹುದು. ಹೀಗೆ ಅವನ ಮೂಲಕ ಆದ ಕಥಾಂಶುಷ್ಟಾವತನ್ಮುಖ, ಬೆಳಗಿನ ಹೊತ್ತು ಕಥೆಯನ್ನು, ಪುರಾಣದ ಕಥೆಗಳನ್ನು, ಸತ್ಯಾಸ್ತ್ರವನ್ನು ಆತನ ಮೂಲಕ ಶ್ರವಣ ಮಾಡಿದ. ಅದು ತಾನೊಬ್ಬನೇ ಅಲ್ಲ, 2 ಮಕ್ಕಳು, ಲವಕುಶರು, ತನ್ನ ತಮ್ಮಂದಿರು, ಪತ್ನಿ, ಪಂಡಿತರು ಎಲ್ಲರೂ ಕೂಡಿ ಅಷ್ಟೇ ಶಿಷ್ಟಾಚಾರ ಇದ್ದಿರಬೇಕು, ಅರಮನೆ ಶಿಷ್ಟಾಚಾರಗಳು. ಇಷ್ಟೆಲ್ಲ ಆದ ಮೇಲೆ ಅಲ್ಲಿಗೆ ಬೆಳಗಿನ ಆನ್ನಿಕ ಆತನ ಮುಗಿತು ಅಂತ ಅರ್ಥ. ಮುಂದೆ ಸೀತೆ ವಿಳಂಬ ಆಗ್ತಾ ಇದೆ, ಬನ್ನಿ ಬನ್ನಿ ಅಂತ ಕರೀತಾ ಇದ್ಲು. ಸೀತೆಯ ಪ್ರಾರ್ಥಿತೋ ಮುಹುರ್ಮುಹು, ಮತ್ತೆ ಕರೀತಿದ್ಲು. ಯಾಕಂದ್ರೆ ಫಲಾಹಾರಕ್ಕಾಗಿ. ಇದು ಫಲಾಹಾರದ ಸಮಯ. ವಿಪ್ರಾದಿಭಿಚ್ಚ ಉಪಾಹಾರವನ್ನು ಮಾಡಿದೆ ಎಲ್ಲರ ಜೊತೆಗೂಡಿ.
ಅದೆಂಥದ್ದು? ಕಾಮಧೇನು ಒದಗಿಸಿಕೊಟ್ಟಂಥ, ಕಲ್ಪವೃಕ್ಷ ಒದಗಿಸಿಕೊಟ್ಟಂಥ ನಾನಾ ಥರದ ಭಕ್ಷ್ಯ ಭೋಜ್ಯಗಳು. ಮಣಿದ್ವಯ ನಿರ್ಮಿತ ಇಷ್ಟ, ಕೌಸ್ತುಭಮಣಿ, ಚಿಂತಾಮಣಿ ಇವೆಲ್ಲ ಕೊಟ್ಟಂಥ ವಸ್ತುಗಳು. ಅಂಥ ಶ್ರೇಷ್ಠ ವಸ್ತುಗಳನ್ನು, ಹಣ್ಣು ಹಂಪಲು ಮೊದಲಾದವುಗಳನ್ನು, ಹಾಲು ಇತ್ಯಾದಿಗಳನ್ನು ಆತ ಸ್ವೀಕಾರ ಮಾಡಿದ. ಮತ್ತು ವನ್ಹೌ ಸೀತಾಕೃತ ಇರಪೆ, ಸೀತೆಯು ಕೂಡ ತನ್ನ ಕರ್ತವ್ಯವನ್ನು ಮರೆಯಲಿಲ್ಲ. ಕಾಮಧೇನು ಕೊಡ್ತದೆ, ಕೌಸ್ತುಭ ಕೊಡ್ತದೆ, ನಾನು ಯಾಕೆ ಮಾಡಬೇಕು, ಬಡಿಸಿದಾಯಿತು ಅಂತ ಸುಮ್ಮನೆ ಇರ್ತಿರಲಿಲ್ಲ. ತಾನು ಒಲೆ ಹಚ್ಚಿದ್ಲು, ಹಚ್ಚಿ ತಾನು ತನ್ನ ಅಡಿಗೆಯ ಕೆಲಸವನ್ನು ಮಾಡಿದ್ಲು. ಅದನ್ನೆಲ್ಲ ಭೋಜನ ಮಾಡಿದ. ತಾಂಬೂಲವನ್ನು ಸ್ವೀಕಾರ ಮಾಡಿದ. ವಾಸಾಂಸಿ ರಾಘವ, ತಾನು ದಿವ್ಯ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡ. ಕೃಷ್ಣನು ಕೂಡ ಬಹುಸಂಖ್ಯೆಯ ಗೋವುಗಳನ್ನು ನಿತ್ಯ ದಾನ ಮಾಡ್ತಿದ್ದ. ಆ ಗೋವುಗಳಿಗೆ ಬಂಗಾರದ ಬೆಳ್ಳಿಯ ಅಲಂಕಾರ ಇರ್ತಿತ್ತು. ಬ್ರಾಹ್ಮಣರಿಗೆ ರೇಷ್ಮೆ ವಸ್ತ್ರಗಳನ್ನು, ಕೃಷ್ಣಾದಿನ ಇತ್ಯಾದಿಗಳನ್ನು ದಾನ ಮಾಡ್ತಿದ್ದ. ಕುಲವೃದ್ಧರು, ಗುರುಜನರು, ಬ್ರಾಹ್ಮಣರು, ದೇವತಾ ವಿಗ್ರಹಗಳು, ಗೋವುಗಳು ಇವೆಲ್ಲ ಭಗವಂತನ ವಿಭೂತಿ ರೂಪಗಳಂತ. ವಿಶೇಷವಾಗಿ ಭಗವಂತನ ಸನ್ನಿಧಾನ ಅಲ್ಲಿ. ಅವಕ್ಕೆಲ್ಲದಕ್ಕೂ ಆತ ನಮಸ್ಕರಿಸ್ತಿದ್ದ. ಮಂಗಳ ವಸ್ತುಗಳನ್ನು ಮುಟ್ಟುತ್ತಿದ್ದ. ಇದೆಲ್ಲ ಆದಮೇಲೆ ಇಲ್ಲಿ ಪರಿಧಾಯ ವಾಸಸಿ ಬಿಭ್ರದ್ ವಾಸಾಂಸಿ ರಾಘವ ಅಂತ ಬಂತು ಇಲ್ಲಿ ರಾಮನ ಚರಿತ್ರೆಯಲ್ಲಿ. ಕೃಷ್ಣನ ಚರಿತ್ರೆಯಲ್ಲೂ ಕೂಡ ಆತನು ತನ್ನ ಶರೀರವನ್ನು ಪೀತಾಂಬರ ಮೊದಲಾದಂಥ ದಿವ್ಯ ವಸ್ತುಗಳಿಂದ ಅಲಂಕಾರ ಮಾಡ್ಕೊಳ್ತಿದ್ದ. ತನ್ನ ಶರೀರಕ್ಕೆ ಅಲಂಕಾರ ಮಾಡ್ಕೊಳ್ತಿದ್ದ. ಶರೀರ ಎಂಥದ್ದು ಅಂದರೆ 3 ಲೋಕಕ್ಕೆ ಅಲಂಕಾರಪ್ರಾಯವಾದದ್ದು. ಅಂಥ ಶರೀರವನ್ನು ಆತ ಅಲಂಕಾರ ಮಾಡ್ಕೊಳ್ತಿದ್ದ. ಎಲ್ಲ ಆದಮೇಲೆ ಮುಂದೆ ತನ್ನ ಮುಖವನ್ನು ಆತ ದರ್ಶನ ಮಾಡ್ಕೊಳ್ತಿದ್ದ. ಎಲ್ಲಿ ದರ್ಶನ ಮಾಡ್ತಿದ್ದ ಅಂತಂದ್ರೆ, ವಾಸೋಭಿರ್ಭೂಷಣೈ ಸ್ತ್ರೀಯೈ ದಿವ್ಯಸ್ತ್ರ ಗನುಲೇಪನೈ ಅವೇಕ್ಷಾಜ್ಯಂ ತಥಾದರ್ಶಂ. ಮುಖವನ್ನು ತುಪ್ಪದಲ್ಲೇ, ಗಟ್ಟಿಯಾದ ತುಪ್ಪ ಇರೋದು, ಕಾಫಿ ತುಪ್ಪ ಯಾರು ತಂದಿಡಬೇಕು ಎದುರಿಗೆ, ಆ ತುಪ್ಪದಲ್ಲಿ ಮುಖ ನೋಡ್ಕೊಳ್ತಿದ್ದ. ಮುಂದೆ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ತಿದ್ದ. ಅಲಂಕಾರ ಪ್ರಿಯ ವಿಷ್ಣು, ಅದು ರುದ್ರ ಅಭಿಷೇಕ ಪ್ರಿಯ ಅಂತೆ, ವಿಷ್ಣು ಅಲಂಕಾರ ಪ್ರಿಯ. ಅದಕ್ಕಾಗಿ ಈ ಪಂಢರಪುರ ಮೊದಲಾದ ಕ್ಷೇತ್ರಗಳಲ್ಲಿ ಅವನ ಎದುರಿಗೆ ಕನ್ನಡಿಯನ್ನು ಹಿಡಿಯೋದು ಪದ್ಧತಿ. ಕನ್ನಡಿ ಕೂಡ ಒಂದು ರಾಜೋಪಚಾರ. ಬಂಗಾರದ ಚೌಕಟ್ಟಿನಿಂದ ಕೂಡಿದ ಕನ್ನಡಿನ ಆತನಿಗೆ ಹಿಡಿಬೇಕು. ರಾಮನ ವರ್ಣನೆಯೂ ಅದು ಮುಂದೆ ಬರ್ತದೆ. ಕೃಷ್ಣನ ವರ್ಣನೆಯಲ್ಲಿ ಈಗಷ್ಟೇ ಬಂತಷ್ಟೆ. ಮುಂದೆ ತಾನು ಅದನ್ನೆಲ್ಲ ನೋಡಿಕೊಂಡು ಎಲ್ಲರಿಗೂ ಪೀತಾಂಬರ, ಬಂಗಾರದ ಆಭರಣ, ಹೂವು, ಗಂಧ ಉಳಿದವರಿಗೂ ಕೊಡ್ತಿದ್ದ. ಅವರೆಲ್ಲರಿಗೂ ಕೊಟ್ಟು ಆಮೇಲೆ ತಾನು ಅದನ್ನು ಧಾರಣೆ ಮಾಡ್ತಿದ್ದ. ಪರಿಜನರ ಬಗ್ಗೆ, ಅವರ ಯೋಗಕ್ಷೇಮದ ಬಗ್ಗೆ ಆತನಿಗೆ ಎಷ್ಟೊಂದು ಆಸಕ್ತಿ ಇತ್ತು. ಅವರಿಗೆ ಎಷ್ಟೊಂದು ಆತ ಕಾಳಜಿ ತೋರಿಸ್ತಿದ್ದ ಅಂತ ಅನ್ನೋದನ್ನು ರಾಮನ ಚರಿತ್ರೆಯಲ್ಲಿ ಮತ್ತು ಕೃಷ್ಣನ ಚರಿತ್ರೆಯಲ್ಲಿ ನಾವು ನೋಡಬೇಕು. ಹೀಗೆ ವಸ್ತ್ರಾಭರಣಗಳನ್ನು ಧಾರಣೆ ಮಾಡ್ತಿದ್ದ. ಶಸ್ತ್ರಗಳನ್ನು ಕೂಡ, ರಾಜನಿಗೆ ಕೆಲವು ವೈಯಕ್ತಿಕ ಶಸ್ತ್ರಗಳು ಅಂತಿದೆ. ಆತ ಧನುಸ್ಸನ್ನ, ಬಿಲ್ಲನ್ನು ಯಾವತ್ತೂ ಹಿಡ್ಕೊಂಡು ಓಡಾಡಬೇಕಾಗಿಲ್ಲ. ಹೋದಲ್ಲಿ ಬಂದಲ್ಲೆಲ್ಲ ಬಿಲ್ಲು ಬಾಣ ಅಂತ ಹೇಳಿರ್ಲಿಕ್ಕಿಲ್ಲ. ಆದರೆ ಒಂದು ಸಣ್ಣ ಪ್ರಮಾಣದ ಖಡ್ಗ ಆತನ ನಡುಭಾಗದಲ್ಲಿ ಯಾವತ್ತೂ ಇರಬೇಕು. ಅದನ್ನ ಶಸ್ತ್ರಾಣ್ಯತಿ ಗಧಾರ ಅಂತ ಹೇಳ್ತಾರೆ ಅಂತ ನನ್ನ ಅನಿಸಿಕೆ. ಹೀಗೆ ರಾಮ ಸಿದ್ಧನಾಗಿದ್ದ. ರಾಮ ಸಿದ್ಧನಾಗ್ತಿದ್ದಾನೆ. ಆತನ ದಿನಚರಿ ಪ್ರಾರಂಭ ಆಗಿದೆ ಅಂದರೆ ಸುತ್ತಮುತ್ತಲು 106 ಜನ ದಾಸಿಯರು, ಅವರೆಲ್ಲ ಆತನ ಸೇವೆಗೆ ಸಿದ್ಧರಾಗಿರ್ತಿದ್ರು. ಅದಕ್ಕಾಗಿಯೇ ಮೊದಲೇ ಒಬ್ಬ ಭಿಷಕ್, ವೈದ್ಯ, ಆಯುರ್ವೇದ ಪಂಡಿತ ಒಬ್ಬ ಮೊದಲೇ ಸಿದ್ಧನಾಗಿರ್ತಿದ್ದ. ಮೊದಲೇ ಬಂದು ಕಾಯ್ತಿರ್ತಿದ್ದ ಆತ. ಮತ್ತು ಅದಲ್ಲದೆ ಒಬ್ಬ ಜ್ಯೋತಿಷಿ, ಅವರಿಬ್ಬರು ರಾಮ ಸಿದ್ಧ ಆದ ಮೇಲೆ ಅವನ ಎದುರಿಗೆ ಬಂದು ನಿಲ್ತಿದ್ರು. ಅವರಿಬ್ಬರನ್ನು ರಾಮ ಸನ್ಮಾನ ಮಾಡ್ತಿದ್ದ. ರಾಮನು ಒಂದು ಆಸನದ ಮೇಲೆ ಕೂತ್ಕೊಂಡ ಮೇಲೆ, ವೈದ್ಯನು ಒಂದು ಆಸನದ ಮೇಲೆ ಕೂತ್ಕೊಂಡ ಮೇಲೆ, ಆ ವೈದ್ಯ ರಾಮ ಸಮ್ಮತಿ ಕೊಟ್ಟ ಮೇಲೆ ತನ್ನ ಕೈಯನ್ನು ಹೀಗೆ ಮುಂದೆ ಹಿಡಿದ ಮೇಲೆ ರಾಮನ ಬಲಗೈಯನ್ನು ಆತ ಹಿಡಿದು ನೋಡ್ತಿದ್ದ. ಬಲಗೈಯ ನಾಡಿಯನ್ನು ಆತ ಪರೀಕ್ಷೆ ಮಾಡ್ತಿದ್ದ. ರಾಮಸ್ಯ ಸಾದರಂ, ಅದು ರತ್ನ ಕಂಕಣವನ್ನ, ಉಂಗುರಗಳನ್ನು ಧರಿಸಿದಂಥ ಸುಂದರವಾದಂತಹ ಹಸ್ತ ಆತನದ್ದು. ಅಂಗುಷ್ಠದ ಮೂಲದಲ್ಲಿ, ಇದು ಅಂಗುಷ್ಠ, ಇದರ ಮೂಲದಲ್ಲಿ ಇಲ್ಲಿ ನಾಡಿ. ಇದು ಜೀವಸಾಕ್ಷಿಣಿ, ಧಮನಿ ಜೀವಸಾಕ್ಷಿಣಿ, ರಕ್ತ ಸಂಚಾರವನ್ನು ಸೂಚನೆ ಮಾಡುವಂಥ, ಮನುಷ್ಯ ಬದುಕಿದ್ದಾನೆ ಅನ್ನೋ ಸೂಚನೆ ಮಾಡುವಂಥ ನಾಡಿ ಇದೆ. ಅದನ್ನು ಆತ ಗಮನಿಸ್ತಿದ್ದ ವೈದ್ಯ. ತತ್ ಚೇಷ್ಟೆಯ ಸುಖಂ ದುಃಖಂ ಜ್ಞಾಯತೆ ಭಿಷಗ್ವರೈಹಿ. ಎಂಥ ಪರಿಣತ ವೈದ್ಯರಾಗಿದ್ದರು, ಈಗಲೂ ಅಲ್ಲಲ್ಲಿ ಇದ್ದರೂ ಅವ್ರ ಸಂಖ್ಯೆ ಕಡಿಮೆ ಆಗ್ತಿದೆ. ಅದನ್ನು ನೋಡಿದ ಮಾತ್ರಕ್ಕೆ ವ್ಯಕ್ತಿ ಸುಖವಾಗಿದ್ದಾನೋ ಇಲ್ಲೋ, ಅವನಿಗೇನೋ ಸಂಕಟ ಒದಗಿದೆಯೋ, ಯಾವುದಾದ್ರೂ ರೋಗ ಬಂದಿದೆಯೋ, ಅದನ್ನು ನೋಡಿಕೊಳ್ಳಿ ಗೊತ್ತಾಗ್ತಿತ್ತು ಅವರಿಗೆ. ಅವರಿಗೆ ಈ ಸ್ಟೆಥೋಸ್ಕೋಪ್ ಬೇಕಾಗ್ತಿರ್ಲಿಲ್ಲ. ಇಷ್ಟೆಲ್ಲ ಮೇಲಿನ ಬಿಳಿ ಕೋಟು, ಮೇಲಿನ ಅಲಂಕಾರ, ಇಂಥ ವ್ಯರ್ಥವಾದ ಸಂಗತಿಗಳೆಲ್ಲ ಅವರಿಗೆ ಬೇಕಾಗ್ತಿರ್ಲಿಲ್ಲ.
ಈಗ ಮಂತ್ರಕ್ಕಿಂತ ಉಗುಳು ಹೆಚ್ಚು ಅನ್ನುವಂತೆ ಇವರ ಆಡಂಬರವೇ ಹೆಚ್ಚಾಗಿದೆ, ಅದು ಗುಣಮಟ್ಟ ಕಡಿಮೆ ಆಗಿದೆ. ಗಮನಿಸಬೇಕು. ಅತಸ್ತಾಂ ವೈದ್ಯವರ್ಯ ಸಹ ಸೂಕ್ಷ್ಮ ಬುದ್ಧಿಯ ಅವಲೋಕಯನ್. ಅವನೇನು ಸಾಮಾನ್ಯ ವೈದ್ಯ ಆಗಿರಲಿಲ್ಲ, ರಾಮನ ಖಾಸಾ ವೈದ್ಯ ಅಂದರೆ ಭಾರಿ ತಜ್ಞನೇ ಆಗಿದ್ದಿರಬೇಕು. ನೋಡಿ ರಾಮನ ಕಿವಿ ಹತ್ತಿರ ಬಂದು ರಾಮನ ಕಿವಿಯಲ್ಲಿ ನಕ್ಕು ರಾತ್ರಿ ಸಾಮ್ರಾಟರಿಗೆ ಭಾರಿ ಶ್ರಮ ಆಗಿದ್ದಿರಬೇಕು ಅಂತ ಹಾಸ್ಯದಿಂದ ಹೇಳ್ತಿದ್ದ. ಹಾಗೆ ಹಾಸ್ಯದಿಂದ ಹೇಳುವಂಥ ಸಲಿಗೆಯೂ ಆತನಿಗೆ ಇದ್ದಿರಬೇಕು. ಅಂದರೆ ರಾಮನ ದಾಂಪತ್ಯ ಸುಖ, ಆತನ ಸುಖವನ್ನು ಆತ ಗಮನಿಸ್ತಿದ್ದ. ಅದನ್ನ ರಾಮ ಕೇಳಿ ಅಕರೋದ್ರಾಮ ಸ್ಮಿತಾನನಂ ಉತ್ತರ ಕೊಡಲಿಲ್ಲ. ರಾಮ ತನ್ನ ಶ್ರೀಮದ್ ಗಾಂಭೀರ್ಯದಿಂದ ಸ್ಮಿತಾನನ ಒಂದು ಮುಗುಳ್ನಗೆ ಕೊಟ್ಟ ಅಷ್ಟೆ, ತಾನು ಸುಖವಾಗಿದ್ದೇನೆ ಅನ್ನೋದು ಸೂಚನೆ ಮಾಡಿದ. ಮುಂದೆ ವೈದ್ಯನಿಗೆ ತಾಂಬೂರ ದಕ್ಷಿಣಗಳನ್ನೆಲ್ಲ ರಾಮ ಕೊಟ್ಟು ಕಳಿಸಿದ. ಮುಂದೆ ಜ್ಯೋತಿಷಿ ಬಂದ, ಪಂಚಾಂಗವನ್ನು ಆತ ಹೊರತೆಗೆದ, ರಾಮನ ಎದುರಿಗೆ ಅದನ್ನು ಹರಡಿದ. ಹೀಗೆ ಶ್ಲೋಕ ಪಠನೆ ಮಾಡಿದಂತೆ. ವಿಘ್ನೇಶ್ವರೋ ಬ್ರಹ್ಮ ಹರೀಶ್ವರ ಸುರಾಹ ಭಾನುಶಶಿ ಭೂಮಿಸ್ಥೋ ಬುಧ ಶುಭ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹಾ ಮಂಗಲದಾ ಭವಂತುತೆ. ರಾಮನೇ ಗಣಪತಿ, ಬ್ರಹ್ಮ ಮತ್ತು ಹರೀಶ್ವರ ಅಂದರೆ ಹನುಮಂತ, ದೇವತೆಗಳು ಇಂದ್ರಾದಿ ದೇವತೆಗಳು, ಸೂರ್ಯ, ಚಂದ್ರ, ಭೂಮಿಸುತ ಅಂದರೆ ಮಂಗಳ ಗ್ರಹ, ಬುಧ ಗ್ರಹ, ಗುರು, ಶುಕ್ರ, ಶನಿ, ರಾಹು, ಕೇತು ಇವೆಲ್ಲವೂ ನಿನಗೆ ಮಂಗಳ ಉಂಟು ಮಾಡಲಿ. ಇವುಗಳು ಮಂಗಳ ಉಂಟು ಮಾಡೋದಿಲ್ಲ, ಇವಕ್ಕೆ ಮಂಗಳ ಅವನಿಂದ ಬೇಕಾಗಿದೆ, ಅದನ್ನು ಮಾಡಲಿ ಅಂತ ಅದರ ಅಂತರಾರ್ಥ. ಲಕ್ಷ್ಮೀ ಸ್ಯಾದ್ ಅಖಲಾಸ್ತಿ ಶ್ರವಣತೋ. ಈ ಪಂಚಾಂಗವನ್ನು ಪಠನ ಮಾಡಿದ್ರಿಂದ ಏನು ಫಲ ಅದನ್ನು ನೋಡಬೇಕು. ತಿಥಿಯನ್ನು ಶ್ರವಣ ಮಾಡಿದ್ರಿಂದ ಲಕ್ಷ್ಮಿ ಸಂಪತ್ತು ಮನೆಯಲ್ಲಿ ಸ್ಥಿರ ಆಗ್ತದೆ. ವಾರಾತ್ತಥಾಯುಷ್ಠಿರಂ, ವಾರವನ್ನು ಶ್ರವಣ ಮಾಡಿದ್ರಿಂದ ಗುರುಮುಖದಿಂದ ಶ್ರವಣ ಮಾಡಬೇಕು ಮತ್ತು ನಾವು ಸಂಧಾನ ಮಾಡುವಾಗ ಅದನ್ನು ಹೇಳಬೇಕು. ಇದನ್ನು ಮಾಡಿದ್ರಿಂದ ಆಯುಷ್ಯವರ್ಧನ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ವಿಯೋಗ ಅಪಹ, ನಮಗೆ ಯಾವುದಾದ್ರು ಇಷ್ಟ ವಸ್ತುಗಳಿಂದ ವಿಯೋಗ ಆಗೋದಿದ್ರೆ ಅದೆಲ್ಲ ಪರಿಹಾರ ಆಗ್ತದಂತೆ. ಕರ್ಣ ಏನಿದೆ ಅದು ಎಲ್ಲ ಥರದ ಕರ್ಣ ನಮ್ಮ ಅಭೀಷ್ಟಗಳನ್ನು ಕೂಡ ತಂದು ಕೊಡ್ತದೆ. ಇದಕ್ಕಾಗಿ ಪಂಚಾಂಗ ಅಂತ ಕರೀತಾರೆ. 5 ಅಂಗಗಳದಕ್ಕೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಹೀಗೆ 5 ಅಂಗಗಳಿರೋದ್ರಿಂದ ಅದು ಪಂಚಾಂಗ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ. ತಿಥಿಯಿಂದ ಶ್ರೀ, ವಾರದಿಂದ ಆಯುಷ್ಯವರ್ಧನೆ. ನಕ್ಷತ್ರ ಧರತೆ ಪಾಪಂ, ನಕ್ಷತ್ರ ಶ್ರವಣದಿಂದ ಪಾಪ ಪರಿಹಾರ. ಯೋಗ ದ್ರೋಗ ನಿವಾರಣಂ ಅಂತ ಈ ಶ್ಲೋಕ. ಇದು ರಾಜರಾಜೇಶ್ವರ ತೀರ್ಥ ವಿರಚಿತ ಮಂಗಳಾಷ್ಟಕದ ಶ್ಲೋಕ ಇದು. ಕರ್ಣಾತ್ ಕಾರ್ಯಸಿದ್ಧಿ, ಕರ್ಣವನ್ನು ಪಠನ ಮಾಡಿದ್ರಿಂದ ಶ್ರವಣ ಮಾಡಿದ್ರಿಂದ ನಮ್ಗೆ ಆಗಬೇಕಾದ ಕಾರ್ಯ. ಇದು ಪಂಚಾಂಗ ಫಲಮುತ್ತಮಂ. ಇದನ್ನು ಮನುಷ್ಯ ಪಠನ ಮಾಡಬೇಕು. ರಾಘವನಿಗೆ, ರಾಮಚಂದ್ರನಿಗೆ ಸ್ವಸ್ತಿ, ಮಂಗಳ ಆಗಲಿ. ಇವತ್ತು ದಶಮಿ ತಿಥಿ, ಶುಕ್ಲ ಪಕ್ಷ, ಇವತ್ತು ಭಾನುವಾರ. ಪುಷ್ಯ ಅನ್ನುವಂಥ ನಕ್ಷತ್ರ ಇದೆ, ಅದು ಆವತ್ತಿದ್ದದ್ದು ಆ ಜ್ಯೋತಿಷಿ ಹೇಳಿದ. ಐಂದ್ರ ಅನ್ನುವಂಥ ಯೋಗ ಇದೆ, ಭವ ಅನ್ನುವಂಥ ಕರ್ಣ ಇದೆ. ಕರ್ಕ, ಇವತ್ತು ಕರ್ಕ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಕರ್ಕಸ್ಥಿತೋದ್ಯ ಚಂದ್ರೋಸ್ತಿ ದ್ವಿತೀಯಸ್ಥೆ ರಘುತ್ತಮ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷ, ವಸಂತ ಅನ್ನುವಂಥ ಋತು ಇದು. ಸುಖಂ ಕುರುಷ್ವ ರಾಜ್ಯಂ, ರಾಜ್ಯವನ್ನು ಸುಖವಾಗಿ ಪಾಲನೆ ಮಾಡು, ದೀರ್ಘಕಾಲ ಭೂತಲದಲ್ಲಿದ್ದು ನಮ್ಮನ್ನೆಲ್ಲ ರಾಜ್ಯಭಾರ ಮಾಡು ಅಂತ ಹೇಳಿದ ಅವನು. ಎಲ್ಲರೂ ಸುಖಿಗಳಾಗಿರಲಿ. ಶ್ಲೋಕ ನಿಮಗೆ ಗೊತ್ತಿದ್ದಿದ್ದೆ. ಸರ್ವೇಪಿ ಸುಖಿನಸ್ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಯಾರಿಗೂ ಕೂಡ ದುಃಖವಾಗುವುದು ಬೇಡ, ಎಲ್ಲರೂ ಸುಖವಾಗಿರಲಿ ಅಂತ ಶ್ಲೋಕದ ಅಭಿಪ್ರಾಯ. ಹೀಗೆ ಆ ಜ್ಯೋತಿಷಿ ಆದವನು ಪಂಚಾಂಗವನ್ನು ರಘುನಂದನ ಎದುರಿಗೆ ಪಠನ ಮಾಡಿದ. ರಾಮ ಅವನಿಗೆ ದಕ್ಷಿಣೆ, ತಾಂಬೂಲ ಸಮೇತವಾದಂಥ ದಕ್ಷಿಣೆ ಇತ್ಯಾದಿಗಳನ್ನು ಅಲ್ಲಿ ಅವನಿಗೆ ಕೊಟ್ಟ ಅಂತನ್ನುವಲ್ಲಿಗೆ ಆ ರಾಮ ದಿನಚರಿಯ ಇವತ್ತಿನ ಭಾಗ ಏನಿದೆ ಅದು ಸಮಾಪ್ತಿಗೊಂಡಿದೆ.